ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಆ್ಯಂಡ್ ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ. ಇವತ್ತು ನಾನು PUC ಸೆಕೆಂಡ್ ಇಯರ್ ಒಂದು ಪೋಯಮ್ ಆನ್ ಚಿಲ್ಡ್ರನ್, ಈ ಪೋಯಮನ್ನು ಕುರಿತು ತಮಗೆ ವಿವರಣೆ ಕೊಡ್ತೇನೆ. This poem is written by Khalil Gibran. Pre-reading activity. What do your parents expect from you? What do you expect of your parents? Have you ever felt your parents are too possessive, demanding? Why? ಇಡೀ ಪೋಯಮದ ಸಮರಿ ಈ ಕ್ವಶನ್ಗಳಲ್ಲಿ ಐತಿ ವಿದ್ಯಾರ್ಥಿಗಳೇ. ಒಂಚೂರು ಕಹಲಿಲ್ ಗಿಬ್ರಾನ್ ಅವ್ರ ಬಗ್ಗೆ ತಿಳ್ಕೊಂಡು ಬಂದ್ಬಿಟ್ಟು ಇಲ್ದಿದ್ರೆ ಈಗ ಹೇಳ್ಬಿಡ್ತೇನೆ ತಗೊಳ್ರಿ. ಇದು ಆನ್ ಅಂತಂದ್ರ ಅಬೌಟ್ ಅಂದಂಗ್ರಿ, ಆನ್ ಚಿಲ್ಡ್ರನ್ ಅಂತಂದ್ರ ಈ ಪೋಯಮು ಅಬೌಟ್ ಚಿಲ್ಡ್ರನ್ ಐತಿ, ಮಕ್ಕಳ ಬಗ್ಗೆ ಇರುವಂತ ಪೋಯಮ್ ಇದು. ನನಗನಿಸ್ತದ ಇದು ಮಕ್ಕಳ ಬಗ್ಗೆ ಅನ್ನೋದಕ್ಕಿಂತಲೂ ಹೆಚ್ಚು ಪೇರೆಂಟ್ ಬಗ್ಗೆ ಐತಿ ಇದು. ಯಾಕಂದ್ರೆ ಪೇರೆಂಟ್ಸ್ ನಾವು ಮಕ್ಕಳನ್ನ ಹೆಂಗ್ ನೋಡ್ಕೋಬೇಕು ಅನ್ನೋದನ್ನ ಇದ್ರೊಳಗೆ ಹೇಳ್ಯಾರ. ಮಕ್ಕಳು ಹೆಂಗಿರ್ಬೇಕು ಅನ್ನೋದನ್ನ ಒಂದೇ ಒಂದು ಮಾತಿನಲ್ಲಿ ಬರ್ತದ. ಲಾಸ್ಟ್ ಇಡೀ ಪೋಯಮ್ ಪೇರೆಂಟ್ಸ್ ಹೆಂಗಿರ್ಬೇಕು ಅನ್ನೋಂತ ಐತಿ. ಅದಕ್ಕೆ ಆನ್ ಚಿಲ್ಡ್ರನ್, ಮಕ್ಕಳ ಬಗ್ಗೆ ಅನ್ನೋದ್ರ ಬದಲಾಗಿ ಆನ್ ಪೇರೆಂಟ್ಸ್ ಅಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತದ ನನಗೆ. ಅಂದ್ರ ಈ ಪದ್ಯದಲ್ಲಿ ಏನ್ ಬರುತ್ತಂದ್ರ ಇಲ್ಲೇ ಐತ್ ನೋಡು, ವಾಟ್ ಡು ಯುವರ್ ಪೇರೆಂಟ್ಸ್ ಎಕ್ಸ್ಪೆಕ್ಟ್ ಆಫ್ ಯು. ಅಯ್ಯೋ, ಈ ವಾಟ್ ಡು ಯುವರ್ ಪೇರೆಂಟ್ಸ್ ಎಕ್ಸ್ಪೆಕ್ಟ್ ಆಫ್ ಯು ಅಂದ್ರೆ ನಾವೇನೋ ನಿರೀಕ್ಷೆ ಮಾಡ್ತೀವಲ್ಲ ನಮ್ಮ ಮಕ್ಕಳಿಂದ ನಮ್ದೆಲ್ಲ ಸಾಲ ಹರಿಬೇಕು, ನಮ್ಮ ಮಕ್ಕಳು ದೊಡ್ಡ ಸಾಹೇಬ್ ಆಗ್ಬೇಕು, ನಮ್ಮ ಮಕ್ಕಳು ಹಂಗಾಗ್ಬೇಕು, ನಮ್ಮ ಮಕ್ಕಳು ಹಿಂಗಾಗ್ಬೇಕು, 1000 ಕನಸನ್ನ ಇಟ್ಕೊಂಡು ಬಹಳ ಎಕ್ಸ್ಪೆಕ್ಟ್ ಮಾಡ್ತೀವಿ, ಬಹಳ ಎಕ್ಸ್ಪೆಕ್ಟ್ ಮಾಡ್ತೀವಿ ನಮ್ಮ ಮಕ್ಕಳಿಂದ ನಾವು. ಇದು ತಪ್ಪು. ಈ ಪೋಯಮ್ದಲ್ಲಿ ಕಹಲಿಲ್ ಗಿಬ್ರಾನ್ ಸರ್ ಹೇಳೋ ಪ್ರಕಾರ ಇದು ತಪ್ಪು. ಮಕ್ಕಳನ್ನ ನಾವು ಹಿಂಗ ಆಗ್ಬೇಕು, ನೀ ಇದನ್ನ ಆಗ್ಬೇಕು ಅಂತ ಎಕ್ಸ್ಪೆಕ್ಟ್ ಬೇಡ. ಅವರು ತಮ್ಮಿಷ್ಟದಂತೆ ಆಗ್ತಾರ ಅನ್ನೋದೇ ಸರ್ದು ಒಂದು ಫಿಲಾಸಫಿ. ಮತ್ತೆ ವಾಟ್ ಡು ಯು ಎಕ್ಸ್ಪೆಕ್ಟ್ ಆಫ್ ಯುವರ್ ಪೇರೆಂಟ್ಸ್, ಮಕ್ಕಳು ನಮ್ಮಿಂದ ಏನ್ ಬಯಸ್ಬೇಕು ಅಂತಂದ್ರೆ, ಮಕ್ಕಳು ನಮ್ಮಿಂದ ಪ್ರೀತಿ ಅಷ್ಟೇ ಸಾಕು, ಅವರಿಗೆ ಒಂದಿಷ್ಟು ಪಾಲನೆ ಪೋಷಣೆ ಸಾಕು. ಆದರೆ ಮಕ್ಕಳು ನಮ್ಮಿಂದ ಯಾವುದೇ ಥಾಟ್ ಅನ್ನ ಬಯಸಬಾರದು. ಮಕ್ಕಳ ಥಾಟು ಮಕ್ಕಳು, ನಾವೆಲ್ಲ ಒಂಥರ ಹೆಂಗಂದ್ರೆ ಒಂದು ಬೀಜ ಇದ್ದಂಗೆ, ಮಕ್ಕಳು ಬೀಜ ಇದ್ದಂತೆ, ತಂದೆ ತಾಯಿಗಳು ಅದಕ್ಕೆ ಮಣ್ಣು, ಗೊಬ್ಬರ, ನೀರು ಇದ್ದಂತೆ. ಒಂದು ಮಾವಿನ ಬೀಜದ ಮಾವಿನ ಹಣ್ಣೆ ಬಿಡ್ತೈತಿ, ಒಂದು ಬೇವಿನ ಬೀಜದ ಬೇವಿನ ಹಣ್ಣೆ ಬಿಡ್ತೈತಿ. ಅದರ ಗುಣ ಏನೈತಿ, ಅದನ್ನು ಬೆಳಿಲಿಕ್ಕೆ ನಾವು ತಂದೆ ತಾಯಿಗಳು ಸಹಕರಿಸಬೇಕು ಅಷ್ಟೇ. ಬಟ್ ಗುಣ ಬದಲಾವಣೆ ಮಾಡೋ ಪ್ರಯತ್ನ ಮಾತ್ರ ಮಾಡಬಾರ್ದು. ಒಬ್ಬ ಮಗುನ ಹತ್ರ ಕ್ರಿಕೆಟ್ ಆಟಗಾರ ಆಗ್ಬೇಕು ಅನ್ನುವಂತ ಒಂದು ಆಸೆ ಇದ್ದಾಗ, ನೀನು ಇಂಜಿನಿಯರ್ ಆಗ್ಬೇಕು, ನೀ ಇಂಜಿನಿಯರ್ ಆಗ್ಬೇಕಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತಂದ್ರ ನಾವು ಪಾಲಕರು ಮಾಡ್ತಕ್ಕಂಥದ್ದು ತಪ್ಪು. ಅಥವಾ ಆ ಮಗುನಾದರೂ ಕೂಡ ತಾನು ಕ್ರಿಕೆಟ್ ಪ್ಲೇಯರ್ ಆಗ್ಬೇಕು ಅಂತ ಇಚ್ಛೆ ಇದ್ದಾಗ ತಮ್ಮ ತಂದೆಯವರು ಅದಕ್ಕೆ ಸಪೋರ್ಟ್ ಮಾಡ್ಬೇಕು ಅನ್ನೋದನ್ನು ಮಾತ್ರ ನಿರೀಕ್ಷೆ ಮಾಡಬೇಕು. ಹೌದಲ್ಲ? ಹೀಗೆ ಮತ್ತೆ ಇಲ್ಲೊಂದೇನೋ ಅದ ನೋಡ್ರಿ, ಹ್ಯಾವ್ ಯು ಎವರ್ ಫೆಲ್ಟ್ ಯುವರ್ ಪೇರೆಂಟ್ಸ್ ಆರ್ ಟೂ ಪೊಸೆಸಿವ್. ಇದು ಭಾಳ ಡೇಂಜರಸ್.
ಪೊಸೆಸಿವ್ ಆಗಿರಬಾರ್ದು ನಾವು ಪಾಲಕರು. ಪೊಸೆಸಿವ್ ಅಂದ್ರೆ ಡಿಮಾಂಡಿಂಗ್, ಅಂದ್ರೆ ನಿನ್ನಿಂದ ಇಂಥದ್ದನ್ನು ಬಯಸ್ತೀವಿ ನಾವು, ನೀ ಇದನ್ನ ಮಾಡಬೇಕು, ನೀ ರ್ಯಾಂಕ್ ಬರಬೇಕು, ನೀ ಸ್ಟೇಟ್ಗೆ ಫಸ್ಟ್ ಬರಬೇಕು, ನೀ ಟಾಪ್ ಸ್ಟೂಡೆಂಟ್ ಆಗ್ಬೇಕು, ನೀ ಇಂಜಿನಿಯರ್ ಆಗ್ಬೇಕು, ಇಂಜಿನಿಯರ್ನ ಆಗ್ಬೇಕು, ನೀ ಡಾಕ್ಟರ್ನ ಆಗ್ಬೇಕು ನೀನು. ಇದು ಬಹಳ ಅಪಾಯಕಾರಿ ಅಂತಾರೆ ಸರ್. ನಾವು ಪೊಸೆಸಿವ್ ಆಗಿರಬಾರ್ದು ಪೇರೆಂಟ್ಸ್. ಪೊಸೆಸಿವ್ ಅಂದ್ರೆ ಯಜಮಾನತ್ವ. ನನ್ನ ಮಕ್ಕಳು ನೀವು, ನಾ ಹೇಳ್ದಂತೆ ಬೆಳಿಬೇಕು, ನನ್ನ ಮಕ್ಕಳು ನೀವು, ನನ್ನ ಇಷ್ಟದಂತೆ ನೀವು ಆಗ್ಬೇಕು, ನನ್ನ ಮಕ್ಕಳು ನೀವು, ನನ್ನ ವಿಚಾರದಂತೆ ನಾನೇನಾಗ್ಬೇಕಂತ ಬಯಸ್ತೀನಿ ನೀ ಅದು ಆಗ್ಬೇಕು, ನಾನು ನಿನ್ನನ್ನು ಡಾಕ್ಟರ್ ಆಗ್ಬೇಕಂತ ಬಯಸ್ತೇನೆ. ಹಿಂಗತೆ ನಾವು ಅಭಿಪ್ರಾಯ ಇಟ್ಕೊಂತೀವಲ್ಲ, ಇದು ಪೊಸೆಸಿವ್ ನೇಚರ್ ಅಂತ ಕರೀತಾರೆ. ಇದನ್ನ ಡಿಮಾಂಡಿಂಗ್ ನೇಚರ್ ಅಂತ ಕರೀತಾರೆ, ಓನರ್ಶಿಪ್ ಅಂತ ಕರೀತಾರೆ. ಮಕ್ಕಳ ಮೇಲೆ ನಮ್ಮ ಮಾಲೀಕತ್ವ ತೋರಿಸೋ ಪ್ರಯತ್ನ ಮಾಡ್ತೀವಲ್ಲ, ಇದು ಬೇಡ, ಒಟ್ಟ ಮಾಡಬೇಡ್ರಿ. ಮತ್ತೇನ್ ಕೇಳ್ತಾರ, ಹ್ಯಾವ್ ಯು ಎವರ್ ಫೆಲ್ಟ್ ಯುವರ್ ಪೇರೆಂಟ್ಸ್ ಆರ್ ಟೂ ಪೊಸೆಸಿವ್? ನಾನೇ ನನ್ನ ಮಕ್ಕಳಿಗೆ ಟೂ ಪೊಸೆಸಿವ್ ಆಗಿದ್ದೆ, ನಿಜವಾಗಲೂ ಹೇಳ್ತೀನಿ. ನನ್ನ ಮಕ್ಕಳ ಮೇಲೆ ನಾನು ಬಹಳ ಪೊಸೆಸಿವ್ ಮಾಡೀನಿ. ನೀನು ಹಿಂಗ ಓದ್ಬೇಕು, ನೀ ಹಿಂಗ ಆಗ್ಬೇಕಪ್ಪ, ನಮ್ದು ಆಸೆ ಐತಪ್ಪ, ನೀ ಇದನ್ನ ಆಗ್ಬೇಕಪ್ಪ, ನೀ ಇದನ್ನ ಆಗ್ಬೇಕಪ್ಪ. ನಾನು ಇದನ್ನ ನೋಡಿದ್ನಂದ್ರೆ ನಾನು ಕೂಡ ಇಷ್ಟು ದೊಡ್ಡವ, ನಾನೀಗ ನನ್ನ ಮಗಗೆ ನಾನು ಅವರು PUC ಇದ್ದಾಗ ಅವ್ರ ಮೇಲೆ, PUC ಯಾಕ್ರಿ, ಪ್ರೈಮರಿಯಿಂದನೇ ಚಾಲು ಮಾಡಿ ನಾನು 108 ಕಡೆ ಟ್ಯೂಷನ್ ಹಚ್ಚೀನಿ, ಅವಾಗಿಂದನ ಗುರಿ ಇಟ್ಟೀನಿ, ಅವಾಗಿಂದನ ನನ್ನ ಇಷ್ಟದಂತೆ ಅವ್ರನ್ನ ಬೆಳೆಸೀನಿ. ಅದು ತಪ್ಪಂತಾರ ಸರ್. ನಮ್ಮ ಇಷ್ಟಗಳನ್ನು ಅವರ ಮೇಲೆ ಹೇರಬಾರದು, ಅವರ ಇಷ್ಟದ ಪ್ರಕಾರ ನಾವು ಬೆಳೆಸಬೇಕು. ಮಾವಿನ ಬೀಜ ಮಾವಿನ ಹಣ್ಣೇ ಬಿಡ್ತದ, ಮಾವಿನ ಸಸಿನ ಆಗ್ತದ, ಅದನ್ನು ಬದಲಾವಣೆ ಮಾಡುವ ಹುಚ್ಚು ಪ್ರಯತ್ನ ನಾವು ಮಾಡಬಾರ್ದು ಅನ್ನುವಂತ ವಿಚಾರ ಸರ್ದು ಈ ಪೋಯಂದಲ್ಲಿ ಬಂದದ್ದು, ಮತ್ತೇನೂ ಇಲ್ಲ. ಪಾಲಕರದು ಏನ್ ಡ್ಯೂಟಿ ಅಂದ್ರೆ ಮಕ್ಕಳಲ್ಲಿ ಅಡಗಿದ ಗುಣಗಳಿಗೆ ಪೋಷಣೆ ಪಾಲನೆ ಮಾಡೋದಷ್ಟೆ. ಮಕ್ಕಳಲ್ಲಿ ಈಗಾಗಲೇ ಅಡಗಿರುವ ಗುಣಗಳನ್ನ, ಆದರೆ ಗುಣಗಳನ್ನ ಬದಲಾಯಿಸುವ ಪ್ರಯತ್ನ ಮಾಡಬೇಡ. ಬಹಳ ಅವರ ಮೇಲೆ ಪೊಸೆಸಿವ್ ನೇಚರ್ ಅನ್ನ ಹೇರಬೇಡ. ನನ್ನ ಮಗ ನೀನು ಅನ್ನುವಂತ ಭಾವನೆಯಿಂದ ನೀವು ಮಾತಾಡೋದಾಗ್ಲಿ, ಅವರನ್ನು ನಡೆಸಿಕೊಳ್ಳೋದಾಗ್ಲಿ ಬೇಡ ಅಂತ ತಿಳ್ಕೊಂಡು ಈ ಪೋಯಮ್ ಪೇರೆಂಟ್ಸ್ಗೆ ಹೇಳುವಂತದ್ದೈತಿ ಎಲ್ಲ. ಆದ್ರೆ ಇವರೇನೋ ಸರ್ ಖಲೀಲ್ ಗಿಬ್ರಾನ್ ಸರ್ ಆನ್ ಚಿಲ್ಡ್ರನ್ ಅಂತಾರ, ಅಬೌಟ್ ಚಿಲ್ಡ್ರನ್ ಅಂತಾರ. ಅಬೌಟ್ ಚಿಲ್ಡ್ರನ್ ಎಲ್ಲಿದ್ರಿ, ಅಬೌಟ್ ಪೇರೆಂಟ್ಸ್ ಐತಿ, ಪೇರೆಂಟ್ಸ್ ಡ್ಯೂಟಿ ಬಗ್ಗೆ ಐತಿ. ಬಹಳ ಮುಖ್ಯವಾಗಿ ಪೇರೆಂಟ್ಸ್ ಡ್ಯೂಟಿ, ಚಿಲ್ಡ್ರನ್ಸ್ ರೆಸ್ಪಾನ್ಸಿಬಿಲಿಟಿ. ಚಿಲ್ಡ್ರನ್ಸ್ ಅಂದ್ರೆ ಎಪಾಸ್ಟ್ರೋಫಿಯಸ್ ಬರ್ತದೆ, ಚಿಲ್ಡ್ರನ್ ಅದರದ್ದು ಎಪಾಸ್ಟ್ರೋಫಿಯಸ್ ಚಿಲ್ಡ್ರನ್ಸ್. ಏನ್ ಪೋಯಮ್ ಏನ್ ಹೇಳುತ್ತ ಅಂತಂದ್ರ ಪೇರೆಂಟ್ಸ್ ಡ್ಯೂಟಿ. ನಾವು ಮಕ್ಕಳು ಹಡ್ದೀವಿ ಅಂತಂದ್ರೆ ನಮ್ ಡ್ಯೂಟಿ ಅದ ಒಂದಿಷ್ಟು. ಏನು, ಅವರಿಗೆ ಪ್ರೀತಿ ಕೊಡೋದು, ಅವರಿಗೆ ಪಾಲನೆ ಪೋಷಣೆ, ಊಟಕ್ಕೆ ಹಾಕೋದು, ಬಟ್ಟೆ ಬರೆ ಕೊಡಿಸೋದು, ಶಿಕ್ಷಣಕ್ಕೆ ಬೇಕಾದಂತ ಖರ್ಚು ನೋಡ್ಕೊಳ್ಳೋದು, ಅದಷ್ಟೇ ನಮ್ಮ ಕೆಲಸ. ಮತ್ತ ಮಕ್ಕಳದು ರೆಸ್ಪಾನ್ಸಿಬಿಲಿಟಿ ಐತ್ರಿ ಇದ್ರೊಳಗ್ರೆ. ಮಕ್ಕಳದ ಏನ್ ರೆಸ್ಪಾನ್ಸಿಬಿಲಿಟಿ ಅಂದ್ರ ಕೊಟ್ಟದೆಲ್ಲ ತಿಂದು ಆರಾಮಾಗಿ ಹಂಗ ಮಲ್ಕೊಂಡು ಮುಂಜಾನೆ 8 ಗಂಟೆಗೆ ಕೇಳೋದು, ಹಿಂಗ್ ಮಾಡ್ಕೊಂತ ಹೋದ ಅಂದ್ರೆ ಅದು ಮಕ್ಕಳು ಮಾಡ್ಬೇಕಾಗಿರ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿ ಅವ್ರು ತಪ್ಪಿದ್ರು ಅಂತ ಹೇಳಿ. ಮಕ್ಕಳದು ರೆಸ್ಪಾನ್ಸಿಬಿಲಿಟಿ ಅದ, ಪೇರೆಂಟ್ಸ್ ಡ್ಯೂಟಿ ಅದ. ಈ ಎರಡು ಗುಣಗಳನ್ನ ಹೇಳ್ತಕ್ಕಂಥದ್ದೊಂದು ಪೋಯಮ್ ಇದು. ಮಕ್ಕಳದು ರೆಸ್ಪಾನ್ಸಿಬಿಲಿಟಿ ಏನು ಅಂತಂದ್ರೆ ಪೇರೆಂಟ್ಸ್ಗೆ ಹಿತಕರವಾದ ರೀತಿಯೊಳಗ, ಸಮಾಜಕ್ಕೆ ಒಳ್ಳೆ ನಾಗರಿಕರಾಗುವ ರೀತಿಯೊಳಗ ಅವ್ರು ಬೆಳಿಬೇಕಾಗ್ತೈತಿ. ಅದು ಅವ್ರ ರೆಸ್ಪಾನ್ಸಿಬಿಲಿಟಿ. ಮತ್ತ ಪೇರೆಂಟ್ಸ್ ಡ್ಯೂಟಿ ಅನ್ನೋದರೆ ಅವ್ರಿಗೆ ಏನು ಊಟ ಉಪಚಾರ ಅವರಿಗೆ ಬೆಳೆಸೋದು, ಅವರು ದೊಡ್ಡವಾಗೋ ತನಕ ಅವ್ರದ್ದು ಏನದಲ್ಲ ಪೇರೆಂಟ್ಸ್ ಡ್ಯೂಟಿ ಅದ. ಆದರೆ ಒಂದೇ ಒಂದು, ಪೇರೆಂಟ್ಸ್ ಶುಡ್ ನಾಟ್ ಬಿ ಪೊಸೆಸಿವ್. ಇಷ್ಟ ಪೇರೆಂಟ್ಸ್ ಮಕ್ಕಳ ಮೇಲೆ ಪೊಸೆಸಿವ್ ಆಗಿ ಇರಬಾರದು, ತನ್ನ ಓನರ್ಶಿಪ್ ಅನ್ನ ತೋರಿಸುವ ಪ್ರಯತ್ನ ಮಾಡಬಾರದು. They should never try to change the thoughts of the children. That is the dangerous thing that is highlighted in this poem.
Friends, let us see something about the poet. Khalil Gibran lived between 1883 to 1931, is a Lebanese American artist and poet. His poems are considered poetic essays. ಅಂದರೆ ಸಿಂಪಲ್ ಆಗಿರ್ತಾವ ಅಂತೇಳಿ. ಪೊಯೆಟಿಕ್ ಗುಣ ಹೊಂದಿರ್ತವೆ, ಆದರೆ ಜಾಸ್ತಿ ಗದ್ಯದ ತರ ಇರ್ತವೆ. ಅಂತ ಏನು ಕಾಂಪ್ಲಿಕೇಟೆಡ್ ವರ್ಸಿಫಿಕೇಶನ್ ಇರುವುದಿಲ್ಲ. ಯಾಸ್ ದೇ ಡು ನಾಟ್ ಅಡ್ಹೀರ್ ಟು ದ ಯೂಸುವಲ್ ವರ್ಸಿಫಿಕೇಶನ್. ಅಂದ್ರೆ ಯೂಸುವಲ್ ವರ್ಸಿಫಿಕೇಶನ್ ಇರ್ತತಲ್ಲ, ಕಾವ್ಯ ಲಕ್ಷಣಗಳು, ಅದಕ್ಕೇನು ಅಂಟಿಕೊಂಡಿಲ್ಲ ಅದು ಅಂತೇಳಿ. ಅಂದ್ರೆ ಗದ್ಯ ರೂಪದಲ್ಲಿ ಬೀಳ್ತಾವ ಇವರು. ವಚನ ತರಹ, ವಚನ ಸಾದಾ ಇರ್ತೈತಲ್ಲ, ಕಳಬೇಡ ಕೊಲಬೇಡ, ಅದನ್ನ ಧ್ವನಿ ತೆಗೆದು ಹಾಡಿದ್ರೆ ಕವನ ಆಗ್ತದ, ಧ್ವನಿ ತೆಗಿಲಾರ್ದ ಹಾಡಿದ್ರೆ ಗದ್ಯ ಆಗ್ತದ. ಆ ತರದಕ್ಕೆ ಏನಂತ ಕರೀತಾರ, ಪೊಯೆಟಿಕ್ ಎಸ್ಸೇಸ್ ಅಂತ ಕರೀತಾರೆ. ದ ಪ್ರೊಫೆಟ್ ಅಂತಕ್ಕಂಥದ್ದು ಈಸ್ ಹಿಸ್ ಬೆಸ್ಟ್ ನೋನ್ ವರ್ಕ್ ಅಂದ್ರೆ ಕೃತಿ ಅಂತ ಅರ್ಥ ತಿಳ್ಕೊಬೇಕಿಲ್ಲ. And has been translated into more than 25 languages, including Kannada. The Prophet ಅಂತ ಹೇಳಿ ಇವ್ರದ್ದು ಗ್ರಂಥ ರೀ. ಆನ್ ಚಿಲ್ಡ್ರನ್, ಈ ಪೋಯಮ್, ಪ್ರೆಸೆಂಟ್ ಪೋಯಮ್ ಈಸ್ ಸಿಲೆಕ್ಟೆಡ್ ಫ್ರಮ್ ದ ಪ್ರೊಫೆಟ್. ಅದಕ್ಕೆ ಪೋಯಮ್ದಲ್ಲಿ ದ ಪ್ರೊಫೆಟ್ ಅಂತ ವರ್ಡೇ ಬಂದಿಲ್ಲ, ಬಟ್ ಟೀಚರ್ ನಾವು ಪ್ರೊಫೆಟ್ ಅಂತ ಯೂಸ್ ಮಾಡ್ತೀವಿ. ಇಲ್ಲೊಂದು ಹಾಕಿ ನೋಡೋಣ ನೋಡು, ದ ಪ್ರೊಫೆಟ್ ಅಂತ ಹೇಳಿ. ಪೋಯಮ್ದಲ್ಲಿ ಒಂದ್ಸಲನೂ ಬಂದಿಲ್ಲ ಪ್ರೊಫೆಟ್ ಅಂತ ಹೇಳ್ರಿ. ಸರ್ ಎಲ್ಲರೂ ಯೂಸ್ ಮಾಡ್ಬೇಕಾಗಿತ್ತು, ಒಂದ್ಸಲನೂ ಬಂದಿಲ್ಲ ಅದು. ಪೋಯಮ್ದಲ್ಲಿ ಬಂದಿರ್ತೈತಲ್ಲ ಇದ್ರೊಳಗೆ ದ ಪ್ರೊಫೆಟ್ ಅಂತಕ್ಕಂಥ ವರ್ಕ್ ಬಂದಿರ್ತದಲ್ಲ, ಅದಕ್ಕೆ ಈ ಪೋಯಮ್ದಲ್ಲಿ ಬಂದಿರೋದು. ವಿಚ್ ಆಫರ್ಸ್ ಎ ಕ್ರಿಟಿಕ್ ಆಫ್ ದ ಯೂಸುವಲ್ ಎಕ್ಸ್ಪೆಕ್ಟೇಷನ್ಸ್ ಆಫ್ ಪೇರೆಂಟ್ಸ್ ರಿಗಾರ್ಡಿಂಗ್ ದೇರ್ ಚಿಲ್ಡ್ರನ್ ಅಂಡ್ ಅರ್ಜಿಸ್ ದೆಮ್ ಟು ಇಂಟ್ರಾಸ್ಪೆಕ್ಟ್. ಇದು ಯೂಸುವಲ್ ಎಕ್ಸ್ಪೆಕ್ಟೇಷನ್ ಆಫ್ ಚಿಲ್ಡ್ರನ್, ಪೇರೆಂಟ್ಸ್ ಇರ್ತದಲ್ಲ, ರಿಗಾರ್ಡಿಂಗ್ ದೇರ್ ಚಿಲ್ಡ್ರನ್ ಅಂಡ್ ದ ಅರ್ಜ್, ಅವ್ರಿಗೆ ಫೋರ್ಸ್ ಮಾಡ್ತಾರ ತಮ್ಮ ಒಂದು ಕನಸಿನ ಪ್ರಕಾರ ನಡೆಯುವಂಥದ್ದು. ಬಹಳ ಪೇರೆಂಟ್ಸ್ ಮಾಡ್ತಾರ. ಆ ಥರದ ಭಾವನೆಗಳ ಬಗ್ಗೆ ಈ ಪೋಯಮ್ ಅದ. ಈ ಪೋಯಮ್ ಓದಿದಾಗ ಒಂಚೂರು ಏನ್ ಅನಿಸ್ತದ ಅಂತಂದ್ರ, ನಾವು ಪಾಲಕರು ನಿಮಗೆ ಹಿಂಗ ಬೆಳೆಯಪ್ಪ ಅಂತ ಹೇಳಬಾರ್ದು, ನೀವು ಮಕ್ಕಳು ತಿಳ್ಕೊಂಡು ಬೆಳಿಬೇಕು. ಪಾಲಕರು ಕೊಡ್ತಕ್ಕಂಥ ಸೌಲಭ್ಯಗಳನ್ನು ಉಪಯೋಗಿಸಿಕೊಂಡು, ಒಂಥರ ಹೆಂಗಂದ್ರೆ ಬೀಜ, ಗೊಬ್ಬರ, ಮಣ್ಣು ಒದಗಿಸಿದ ನಂತರ ಬೀಜದ ಡ್ಯೂಟಿ ಐತಿ, ಚೆಂದಾಗಿ ಬೆಳಿಬೇಕಂತ ಹೇಳಿ. ಅದನ್ನು ಮರಿಬಾರ್ದಲ್ಲ ವಿದ್ಯಾರ್ಥಿಗಳು. ಅಡ್ಡ ಹಾತಿ ಹಿಡಿದ್ರ ಏನ್ ಮಾಡ್ತೀರಿ? ಇದು ಈ ತರದ್ದು ಪಾಲಕರ ಬಗ್ಗೆ ಮತ್ತು ಮಕ್ಕಳ ಬಗ್ಗೆ ಐತಿ. ಒಂಚೂರು ಇದೊಂದು ಸ್ವಲ್ಪ ಚಿತ್ರ ಒಂದ್ ಸ್ವಲ್ಪ ನೋಡ್ಬಿಟ್ರೆ, ಏನೋ ಪಿಕ್ಚರ್ ಐತೆ ನೋಡ್ರಿ. ಇಲ್ಲೊಂದು ತಂದೆ ತಾಯಿ ಅಂತ ಅನಿಸ್ತದ ನೀವು ಪಕ್ಷಿಗಳು. ಇಲ್ಲೊಂದು ಬೇಬಿ ಬರ್ಡ್ ಅದಾರೆ. ಎಲ್ಲೋ ಕಾಳುಗಳನ್ನ ಇಲ್ಲಿ ಗಂಟ್ಲಾದ ನೋಡ್ರಿ, ಇಲ್ಲ ತಗೊಂಡ್ ಬಂದ್ಬಿಟ್ಟು ತನ್ನ ಬಾಯಿ ಕಾಳನ್ನ ಮಗುವಿನ ಬಾಯಿ ಒಳಗೆ ಇಡ್ತದ. ಇದು ಗೊತ್ತಾಗ್ತದ ನಿಮಗೆ, ತಂದೆ ತಾಯಿಗಳು ಹೆಂಗ ಮಕ್ಕಳಿಗೆ ತಮ್ಮ ಬಾಯಿಗನ್ನ ತುತ್ತನ್ನು ತೆಗೆದು ಅವ್ರ ಬಾಯಿಗಿಡ್ತಾರ ಅಂತ ಹೇಳಿದ. ಗೊತ್ತಾಗ್ತೈತಲ್ಲ, ಪಿಕ್ಚರ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ. ಇಷ್ಟು ಒಂದು ಹೆಲ್ತಿ ರಿಲೇಷನ್ ಐತಿ. ಒಂಚೂರ ಏನೈತಲ್ಲ, ಪೇರೆಂಟ್ಸು ಸ್ವಲ್ಪ ಹುಷಾರಾಗಿರ್ಬೇಕು. ಹುಷಾರಾಗಿರೋದಂದ್ರೇನು, ಈ ಮಕ್ಕಳ ಥಾಟ್ಸ್ಗಳಿಗೆ ಪೋಷಣೆ ಮಾಡಬೇಕು. ಮಕ್ಕಳು ಸುವಿಚಾರಗಳನ್ನ ಇಟ್ಕೋಬೇಕು ಅಷ್ಟೇ. ಅದು ಮತ್ತೇನು ಹೆಚ್ಚಿಗೆ. ಬರ್ರಿ ಪೋಯಮ್ದಲ್ಲಿ ಏನೈತೆ ಅನ್ನೋದು ನೋಡೋದು.
ಹಲೋ ಫ್ರೆಂಡ್ಸ್, ಬರ್ರಿ ಚೌರ್ ನೋಡೋಣ. ಸ್ವಲ್ಪ ಏನೋ ಕೆಲಸ ಬಂತು. ಈ ಪೋಯಮ್ದಲ್ಲಿ ಏನಾಗತ್ತಂದ್ರ ಸ್ಟಾರ್ಟಿಂಗ್ ಕಂಜಂಕ್ಷನ್ ತಗೊಂಡಾರ ಸರ್, ಆ್ಯಂಡ್ ಅಂತ ಹೇಳಿ. ಎ ವುಮನ್ ಹೂ ಹೆಲ್ಡ್ ಎ ಬೇಬ್ ಅಗೇನ್ಸ್ಟ್ ಹರ್ bosom said, speak to us of children. A woman ಹೆಲ್ಡ್ ಹರ್ ಬೇಬ್ ಅಂದ್ರೆ ಇದು ಪೊಯೆಟಿಕ್ ಡಿಕ್ಷನ್. ಹೋಲ್ಡಿಂಗ್ ಹರ್ ಬೇಬಿ, ಒಬ್ಬ ಹೆಣ್ಮಗಳು ತನ್ನ ಬೇಬಿ, ತನ್ನ ಕೂಸನ್ನ ಕಂಕುಳಲ್ಲಿ ಇಟ್ಕೊಂಡು, ಕಂಕುಳ ಅಂತ ಎಲ್ಲೈತಿ ಇಲ್ಲೇ ಬೋಸಮ್ ಅಂತ ಐತಿ ನೋಡ್ರಿ. ಒಬ್ಬ ಹೆಣ್ಮಗಳು ತನ್ನ ಕಂಕುಳದೊಳಗ ಬಗಲೊಳಗ ಒಂದ್ ತನ್ನ ಕೂಸು, ಬೇಬ್ ಅಂದ್ರೆ ನಾವು ಬೇಬ್ ಅನ್ನಬಾರದು, ನಾವು ಬೇಬಿನ ಅನ್ಬೇಕು. ಒಬ್ಬ ಹೆಣ್ಮಗಳು ತನ್ನ ಕೂಸನ್ನ ಬಗಲಾಗಿ ಇಟ್ಕೊಂಡು ಸೆಡ್ ಹೇಳ್ತಾಳ ಅವ್ರಿಗೆ ಅಂದ್ರೆ ಇಲ್ಲಿಲ್ಲ, ನಾವು ತಿಳ್ಕೊಬೇಕು ಟು ಎ ಪ್ರೊಫೆಟ್, ಟು ದ ಪ್ರೊಫೆಟ್ ಅಂತೇಳಿ. ಪ್ರೊಫೆಟ್ ಅಂತಂದ್ರ ಸಂತರು. ಈ ಪ್ರೊಫೆಟ್ ಅಂದ್ರೆ ಪ್ರವಾದಿ ಅಂತಾರೆ. ಪ್ರವಾದಿ ಮಹಮ್ಮದ್ ಪೈಗಂಬರ್ ಅಂತ ನೋಡ್ರಿ. ಪ್ರವಾದಿ ಬಸವಣ್ಣನವರು ಅಂತೀವ್ರಿ. ಅಂದ್ರೆ ಎ ಪರ್ಸನ್ ಹೂ ಈಸ್ ಸೆಂಟ್ ಬೈ ಗಾಡ್ ಟು ದ ಅರ್ತ್ ಟು ಲೀಡ್ ಮ್ಯಾನ್ ಕೈಂಡ್ ಅಂತ ಬರ್ತಾರೆ. ಪ್ರಾಫೆಟ್ ಅಂದ್ರೆ ದೇವರಿಂದ ಬಂದವರು ಅಂತ ಹೇಳಿ. ಯೇಸು ಕ್ರಿಸ್ತ, ಮಹಮ್ಮದ್ ಪೈಗಂಬರ್, ಬಸವಣ್ಣ, ಬುದ್ಧ, ಮಹಾವೀರ, ಇಂಥವ್ರನ್ನೆಲ್ಲ ಪ್ರೊಫೆಟ್ ಅಂತ ಕರೀತಾರೆ. ಮಾನವ ಕುಲದ ಗುರುಗಳವರು. ಅಂತ ಒಬ್ಬ ಪ್ರೊಫೆಟ್ ಅನ್ನ ಭೇಟಿ ಆಗ್ತಾಳೆ ಹೆಣ್ಮಗಳು, ತನ್ನ ಬಗಲೊಳಗ ತನ್ನ ಕೂಸನ್ನು ಇಟ್ಕೊಂಡು. ಮತ್ತ ಅವ್ರಿಗೊಂಚೂರು ಕೇಳ್ತಾಳ, ಸಂತರೇ, ಗುರುಗಳೇ, ಸ್ಪೀಕ್ ಟು ಅಸ್, ನಮಗೊಂದ್ ಸ್ವಲ್ಪ ಹೇಳ್ರಿ ಅಪ್ಪ, ನಾವು ಪಾಲಕರು, ನಮಗೊಂದ್ ಸ್ವಲ್ಪ ಹೇಳ್ರಿ ಅಪ್ಪ, ಆಫ್ ಚಿಲ್ಡ್ರನ್. ಆಫ್ ಅಂದ್ರೆ ಅಬೌಟ್ ಅಂತ ತಿಳ್ಕೊಬೇಕ್ರೆ ಇಲ್ಲೇ. ಆನ್ ಚಿಲ್ಡ್ರನ್ ಅಂದ್ರು, ಅಬೌಟ್ ಚಿಲ್ಡ್ರನ್. ನನಗೆ ಗೊತ್ತೈತಿ, ನೀವು ವಿಶ್ವಾಸದಿಂದ ನಂಬರ್ನೆ ಅವ್ರೆ. ಆನ್ ಚಿಲ್ಡ್ರನ್ ಅಂದ್ರೆ ಅಬೌಟ್ ಚಿಲ್ಡ್ರನ್, ಆಫ್ ಚಿಲ್ಡ್ರನ್ ಅಂದ್ರೆ ಅಬೌಟ್ ಚಿಲ್ಡ್ರನ್. ಗುರುಗಳೇ, ನಮ್ಮ ಮಕ್ಕಳ ಬಗ್ಗೆ ನಾವು ಹೆಂಗ್ ನಡ್ಕೋಬೇಕು ಎಂಬುದನ್ನ ಒಂದ್ ಸ್ವಲ್ಪ ನಮಗೆ ತಿಳಿಸ್ಕೊಡ್ರಿ ಅಪ್ಪ ಅಂತ ಆ ಹೆಣ್ಮಗಳು ಆ ಗುರುಗಳನ್ನ ಕೇಳ್ತಾರ. ಅವಾಗ ಅಂಡ್ ಹಿ ಸೆಡ್, ಆ ಗುರು ಹೇಳ್ತಾರ. ಇಲ್ಲಿ ಹಿ ಅಂದ್ರೆ ಯಾರು? ಹಿ ಅಂದ್ರೆ ಪ್ರಾಫೆಟ್. ಎಲ್ಲಿದ್ರಿ ಸರ್ ಅಂತ ಅನ್ಬೋದ್ರಿ ನೀವ್ರಿ. ಇದು ಪೋಯಮ್ದಲ್ಲಿ ಬರ್ತೈತ್ರಿ. ಇದು ಪೋಯಮ್ದಲ್ಲಿ ಬರ್ತೈತಿ. ಅಲ್ಲಿ ಓದಿದ್ವಲ್ಲ ಆಗಲೇ ಪ್ರಾಫೆಟ್ ಅಂತೇಳಿ. ಹಿ ಅಂದ್ರೆ ಪ್ರಾಫೆಟ್, ಹೌದಲ್ಲೋ? ಓಕೆ. ಅವ್ರು ಹೇಳ್ತಾರ. ಅವ್ರು ಏನ್ ಹೇಳ್ತಾರ? ಹೆಣ್ಮಗಳು ಕೇಳಿದ್ದು ಒಂದು ಕ್ವಶನ್. ಯಾವಾಗ್ಲೂ ಹಂಗಾರೆ ನಾವು ದೊಡ್ಡವ್ರ ಜೊತೆ ಮಾತಾಡ್ಬೇಕಾದ್ರೆ ನಾವು ಒಂದೇ ಮಾತು ಮಾತಾಡ್ಬೇಕು, ಅವ್ರ ಮಾತುಗಳನ್ನ ನಾವು ಪಾಲಿಸ್ಬೇಕ್ರಿ. ನಾನು ಹಂಗ ಮಾಡ್ತೇನೆ. ಬಹಳ ದೊಡ್ಡ ಪಂಡಿತರ ಜೊತೆಗೆ, ಬಹಳ ಶಾಣರ ಜೊತೆಗೆ, ಬಹಳ ಆದರ್ಶ ವ್ಯಕ್ತಿಗಳ ಜೊತೆ ನಾವು ಮಾತಾಡಕತ್ತೀನಿ ನಂತರ ನಂದು ಒಂದ ಮಾತ ಎರಡ ಮಾತ ನನಗೆ ತಿಳಿಲಾರ್ದ ಎರಡು ಪ್ರಶ್ನೆ ಕೇಳ್ತೀನಿ, ಅವ್ರಿಗೆ ಮಾತಾಡಕ್ಕೆ ಅಲೋ ಮಾಡಿಕೊಡ್ತೀನಿ, ಅದನ್ನೆಲ್ಲ ಸ್ವಾದಿಸ್ತೇನೆ. ಸಾಕಷ್ಟು ಜನ ಜೊತೆ ಮಾತಾಡ್ತಿರ್ತೀನಲ್ಲ ನಾನು, ಅವ್ರ ಮಾತು ನಮಗೆ ಮಾಣಿಕ್ಯ. ಹಂಗ ಸರ್ ಇಲ್ಲಿ ಏನ್ ಹೇಳ್ತಾರ? ಪ್ರೊಫೆಟ್ ಸರ್ ಅಂದ್ರೆ ಇಡೀ ಪೋಯಮ್ ಅವರೇ ಹೇಳ್ತಾರ. ನೋಡಮ್ಮ ಇದು ಹಿಂಗ, ನೋಡಮ್ಮ ಇದು ಹಿಂಗ, ನೋಡಮ್ಮ ಇದು ಹಿಂಗ, ನೋಡಮ್ಮ ನೀವು ಹಿಂಗ್ ಮಾಡ್ರಿ, ಮಕ್ಕಳಿಗೆ ಹಿಂಗ್ ಮಾಡ್ರಿ, ಮಕ್ಕಳಿಗೆ ಹಿಂಗ್ ಮಾಡ್ರಿ, ಮಕ್ಕಳಿಗೆ ಹಿಂಗ್ ಮಾಡ್ರಿ, ಇಲ್ಲಿ ತನಕ ಪ್ರೊಫೆಟ್ ಸರ್ ಹೇಳ್ತಾರ. ತಿಳಿತಿಲ್ರಿ? ಓಕೆ. ಹಿಂಗೇನದಲ್ಲ, ಇಡೀ ಪೋಯಮ್ ಅನ್ನ ಪ್ರೊಫೆಟ್ ಅವ್ರು ಹೇಳ್ತಾರ, ಆ ವುಮನ್ಗೆ ಹೇಳ್ತಾರ. ವುಮನ್ ಕೇಳಿದ ಪ್ರಶ್ನೆ ಏನು ಅಂತಂದ್ರೆ, ಸ್ಪೀಕ್ ಟು ಅಸ್, ನಮಗ ಅಂದ್ರೆ ಇಲ್ಲಿ ತನಗಷ್ಟೇ ಅಲ್ಲ, ಎಲ್ಲ ಪಾಲಕರಿಗೆ ಅಂತ ಹೇಳಿ. ನಾವೆಲ್ಲ ಪಾಲಕರದೇವಲ್ಲ ಅಪ್ಪ, ನಾವು ಪಾಲಕರು ಹೆಂಗಿರ್ಬೇಕಂಬುದನ್ನ ಒಂದ್ ಸ್ವಲ್ಪ ಹೇಳ್ತಾರ. ನಮಗೊಂದ್ ಸ್ವಲ್ಪ ಹೇಳ್ರಿ, ನಮ್ಮ ಮಕ್ಕಳ ಬಗ್ಗೆ ಹೇಳ್ರಿ ಅಂದ ತಕ್ಷಣ ಇವರು ಸರ್ ತಗೊಳಮ್ಮ ಹೇಳ್ತೀನಿ ತಗೋ ಅಂತ ಹೇಳಿ ಇದು ಅಷ್ಟೂ ಹೇಳ್ಬಿಡ್ತಾರ. ಇದು ನಮಗೂ ಆಯ್ತರಿ. ನಾವು ಪಾಲಕರದೇವಲ್ಲ, ನಮಗೂ ಆಯ್ತು. ವಿದ್ಯಾರ್ಥಿಗಳೇ, ನೀವು ಚಿಲ್ಡ್ರನ್ ಅದೆಲ್ಲ ನಿಮಗೂ ಆಯ್ತು. ನೀವು ಹೆಂಗ್ ಬೆಳಿಬೇಕು ಮತ್ತೆ ನಾವು ಹೆಂಗ ನಿಮಗೆ ಒಂದು ಸೌಲಭ್ಯಗಳನ್ನ ಕೊಡಬೇಕು ಅನ್ನುವಂಥದ್ದು ಈ ಪೋಯಮ್ ಹೇಳ್ತದ. ಬರ್ರಿ ನೋಡೋಣ. ಆ
ತಾಯಿಗೆ ಪ್ರೊಫೆಟ್ ಏನ್ ಹೇಳ್ತಾರ, ಹಿ ಅಂದ್ರೆ ಪ್ರೊಫೆಟ್ ಏನ್ ಹೇಳ್ತಾರ, ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇತ್ತು ನೋಡ್ರಿ. ಇದು ಇನ್ವರ್ಟೆಡ್ ಕಾಮ ಕೊಡುದಿಲ್ಲ, ಯಾಕಂದ್ರೆ 1 or 2 lines or 3 lines ಇದ್ರೆ ಇನ್ವರ್ಟೆಡ್ ಕಾಮ ಕೊಡ್ತಾರ. ಪ್ಯಾರಾಗಂಟ್ಲೆ ಇತ್ತಂದ್ರೆ ಇನ್ವರ್ಟೆಡ್ ಕಾಮ ಕೊಡುದಿಲ್ರಿ. ಇದೊಂದು ಇಡೀ ಪೋಯಮ್ ಐತಿ, ಎಷ್ಟಂತ ಇನ್ವರ್ಟೆಡ್ ಕಾಮ ಕೊಡ್ತೀರಿ ನೀವು, ಲಿಟ್ರೇಚರ್ ಹಂಗದ, ಕೊಡಕ್ ಬರುದಿಲ್ಲ ಅಲ್ಲೇ. ಅವ್ರು ಹೇಳ್ತಾರ, ಸರ್ ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್. ಬಹಳ ಮಜಾ ಅದ ಈ ಲೈನ್, ಒಂಥರ ಸ್ವಲ್ಪ ಹಾಸ್ಯ ಅನಿಸ್ತದ. ಸಾರಿ ಫ್ರೆಂಡ್, ಒಂಚೂರು ಕೆಲಸ ಬಂದಿತ್ತು. ಈ ಲೈನ್ ಅದ ಮೀನಿಂಗ್ ತಿಳ್ಕೊಡ್ರಿ. ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್ ಅಂದ್ರ ಮೇಲ್ನೋಟಕ್ಕೆ ಹಂಗತೆ ಕಾಣಿಸ್ತದ ಇದು, ಬಟ್ ಒಳಗಿನ ಅರ್ಥ ಏನಂದ್ರೆ ನಿಮ್ಮ ಮಕ್ಕಳಲ್ಲ ಈ ರೀತಿ ಅಂತಂದ್ರೆ ಅವ್ರ ಮೇಲೆ ನೀನು ಪೊಸೆಸಿವ್ ನೇಚರ್ ತೋರಿಸ್ಬೇಡ್ರಿ ಅಂತ ಹೇಳ್ರಿ. ಏನೋ ನಿನ್ ಮೋಟರ್ ಸೈಕಲ್ ಐತಾ, ಅದು ನಿನ್ ಪೊಸೆಷನ್ ತೋರ್ಸ್ರಿ ನೀವ್ರೆ. ಒಂದೇನೋ ನಿನ್ ಪೆನ್ನು ಪೆನ್ಸಿಲ್ ಐತಾ, ಇದು ನನ್ನ ಪೆನ್ನು ಇದು ನನ್ನ ಪೆನ್ಸಿಲ್ ಅಂತಂದ್ರೆ, ಒಂದ್ ಮಣಿ ಕಡ್ಸಿರ ಇದು ನನ್ನ ಮಣಿ ಅಂತಂದ್ರೆ ನೋಡ್ರಿ. ಆದರೆ ನಿಮ್ಮ ಮಕ್ಕಳನ್ನ ಇವ್ರು ನನ್ನ ಮಕ್ಕಳು ಅಂತ ಮಾತ್ರ ಅನ್ಬೇಡ. ಅಂದ್ರ ನನ್ನ ಮಕ್ಕಳು ಅನ್ಬೇಡ ಅಂತಂದ್ರ ಅವ್ರ ಮ್ಯಾಲ ಅಧಿಕಾರ ತೋರಿಸ್ಬೇಡ, ಅವ್ರ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬರಬೇಡ, ಅವ್ರ ಥಾಟ್ಸ್ ಬದಲಾವಣೆ ಮಾಡಕ್ ಪ್ರಯತ್ನ ಮಾಡಬೇಡ ಅಂತ ಮೀನಿಂಗು. 1ನೇ ಲೈನ್ ಮೀನಿಂಗು, ಡೋಂಟ್ ಟ್ರೈ ಟು ಪೊಸೆಸ್ ಯುವರ್ ಚಿಲ್ಡ್ರನ್. ಡೋಂಟ್ ಟ್ರೈ ಟು ಪೊಸೆಸ್ ಯುವರ್ ಚಿಲ್ಡ್ರನ್. They are the sons and daughters of life's longing for itself. They are the sons and daughters of life's longing for itself ಅಂತಾರೆ ಅವರು ಸನ್ಸು ಮತ್ತು ಡಾಟರ್ಸ್, ತಮ್ಮದೇ ಆಗಿರ್ತಕ್ಕಂಥ ಒಂದು ಬಯಕೆ ಇದೆ. ಲಾಂಗಿಂಗ್ ಅಂದ್ರೆ ಬಯಕೆ, ತಮ್ಮ ಬಯಕೆ ಇದೆ, ತಮ್ಮ ಮನಸ್ಸಿನಾಗ ಒಂದೇನೋ ಐತಿ, ಏನೋ ಆಗ್ಬೇಕಂತೇಳಿ. ತಮ್ಮ ಕನಸಿನ ಮಕ್ಕಳವರು, ನಿಮ್ಮ ಮಕ್ಕಳಲ್ಲ, ತಮ್ಮ ಕನಸಿನ ಮಕ್ಕಳು. ಇದು ಏನ್ ತೋರ್ಸತ್ತೆ ಅಂತಂದ್ರೆ, ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್ ಅಂದ್ರೆ ಡೋಂಟ್ ಟ್ರೈ ಟು ಪೊಸೆಸ್ ಯುವರ್ ಚಿಲ್ಡ್ರನ್. ದೇ ಆರ್ ದ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಲೈಫ್ಸ್ ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್ ಅಂತಂದ್ರೆ ಡೋಂಟ್ ಟ್ರೈ ಟು ಪೊಸೆಸ್ ಯುವರ್ ಚಿಲ್ಡ್ರನ್. ಅವರು ತಮ್ಮ ಕನಸಿನ ಮಕ್ಕಳು, ನೀವು ಅವ್ರ ಮೇಲೆ ನಮ್ಮ ಮಕ್ಕಳು, ನನ್ನಂತೆ ಇರು, ನಾ ಹೇಳ್ದಂಗೆ ಕೇಳು ಅನ್ಬೇಡ ಅಂತೇಳಿ. ದೇ ಕಮ್ ಥ್ರೂ ಯು ಬಟ್ ನಾಟ್ ಫ್ರಾಮ್ ಯು.
ನಿನ್ನ ಮುಖಾಂತರ ಬಂದಾರ ಅವರು, ತಂದೆ ತಾಯಿ ಎಂಬ ಒಂದು ಮಾಧ್ಯಮ ನೀವ್ರಿ. ಈಗ ಒಂದು ಬೋರಿನ ನೀರ್ ಐತಿ, ಒಂದು ಹೊಲಕ್ಕೆ ಕಳಿಸ್ಬೇಕಾತಂದ್ರ ಪೈಪ್ ಅನ್ನೋದು ಒಂದು ಮಾಧ್ಯಮ ಇರ್ತೈತಿ. ನೀರು ಪೈಪಿಂದ ಆಗಲ್ಲ, ನೀರು ಬೋರಿಂದ ಆಗ್ತೈತಿ, ಪೈಪಿನ ಮುಖಾಂತರ ಹೋಗ್ತೈತಿ ಅಷ್ಟೇ. ಹಂಗ ಮಕ್ಕಳು ಎಲ್ಲಿಂದಲೋ ಬರ್ತಾರ, ತಂದೆ ತಾಯಿ ಅನ್ನುವಂಥದ್ರ ಮುಖಾಂತರ ಬರ್ತಾರೆ ಅಷ್ಟೇ. ದೇ ಕಮ್ ಥ್ರೂ ಯು. ದೇ ಅಂದ್ರೆ ಇಲ್ಲಿ ಇಡೀ ಪೋಯಮ್ದಲ್ಲಿ ದೇ 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 ಅಂದ್ರೆ ಚಿಲ್ಡ್ರನ್, ಯು ಮುಂದೆ ನಿಂತಾಳ ಹೆಣ್ಮಗಳ, ಆಕಿ ಹೇಳಕತ್ತಾರ ನೀನು ನೀವು ನೀವು ಅಂದ್ರೆ ಪೇರೆಂಟ್ಸ್ ಇಲ್ಲ. ದೇ ಕಮ್ ಥ್ರೂ ಯು, ನಿಮ್ಮ ಮುಖಾಂತರ ಬರ್ತಾರ ಮಕ್ಕಳು, ಬಟ್ ನಾಟ್ ಫ್ರಾಮ್ ಯು. ಇದರ ಅರ್ಥ ಮತ್ತೇನು? ನಿಮ್ಮಿಂದ ಬರೋದಿಲ್ರಿ ಮಕ್ಕಳು, ನಿಮ್ಮಿಂದ ಬರೋದಿಲ್ಲ. ಎಲ್ಲಿಂದಲೋ ಬರ್ತಾರ, ದೇವರಿಂದಲೋ ಎಲ್ಲಿಂದಲೋ ಬರ್ತಾರ, ದೇವಲೋಕದಿಂದ ಬರ್ತಾರ, ಹೌದಲ್ಲ? ಆದ್ದರಿಂದ ಇದು ಲೈನ್ ಮೀನಿಂಗ್ ಏನಾಗ್ತದೆ ಮತ್ತೆ? ಡೋಂಟ್ ಟ್ರೈ ಟು ಪೊಸೆಸ್ ಯುವರ್ ಚಿಲ್ಡ್ರನ್ ಅಂತ ಆಗ್ತದೆ. ನಿಮ್ಮವರ ಅಲ್ಲವರು, ನಿಮ್ಮಿಂದ ಬಂದಿಲ್ಲ, ನಿಮ್ಮ ಮುಖಾಂತರ ಬಂದಾರ ಅವರು. ಹಾಗಾಗಿ ಡೋಂಟ್ ಟ್ರೈ ಟು ಪೊಸೆಸ್ ಯುವರ್ ಚಿಲ್ಡ್ರನ್. ನಿಮ್ಮ ಮಕ್ಕಳಲ್ಲ ಅವರು, ಅವ್ರ ಮೇಲೆ ನಿಮ್ಮ ಅಧಿಕಾರ ತೋರಿಸ್ಬೇಡ್ರಿ, ನಿಮ್ಮ ಇಷ್ಟದಂತೆ ಅವನ್ನ ಬೆಳಿಲಿಕ್ಕೆ ಹಚ್ಚಬೇಡ್ರಿ. ಇಲ್ಲೊಂದು ಲೈನ್ ಹೇಳ್ತಾನೆ, ಅಂಡ್ ದೋ ದೇ ಆರ್ ವಿತ್ ಯು. ಮತ್ತೆ ದೇ ಆರ್ ವಿತ್ ಯು, ಚಿಲ್ಡ್ರನ್ ಆರ್ ವಿತ್ ಪೇರೆಂಟ್ಸ್. ಯಾವಾಗ್ಲೂ ನಮ್ಮ ಮಕ್ಕಳು ನಮ್ಮ ಜೊತೆಗೇನೆ ಇರ್ತಾರಲ್ಲ. ಮುಂದೇನಾರು ಆಗಲಿ ದೊಡ್ಡವ್ರು ಆದ ನಂತರ ಬೇರೆ ಕಡೆ ಹೋಗಿ ಮನ್ಯಾಗ ಇರುವಲ್ರಿ. ಬಟ್ ಚಿಲ್ಡ್ರನ್ ಅಂತಾರೆ ಇವರು, ಚಿಲ್ಡ್ರನ್ ನಮ್ಮ ಜೊತೆಗೇನೆ ಇರ್ತಾರಿಲ್ಲ. ಆದರೂ ಆದರೂ ದೇ ಬಿಲಾಂಗ್ ನಾಟ್ ಟು ಯು. ಬಿಲಾಂಗ್ ನಾಟ್ ಅಂದ್ರೆ ಸಂಬಂಧೇ ಪಡೋದಿಲ್ಲ, ನಿನಗೆ ಸಂಬಂಧೇ ಇಲ್ರಿ ಅವರು. ದೇ ಡು ನಾಟ್ ಬಿಲಾಂಗ್ ಟು ಯು ಅಂತೇಳಿ. ದೇ ಡು ನಾಟ್ ಬಿಲಾಂಗ್ ಟು ಯು ಅಂದ್ರೆ ನಿನಗೆ ಸಂಬಂಧ ಪಡೋದಿಲ್ಲ ಅಂದಂಗ. ದೇ ಬಿಲಾಂಗ್ ನಾಟ್ ಟು ಯು ಅಂದ್ರೆ ನಿನಗೆ ಸಂಬಂಧೇ ಪಡೋದಿಲ್ಲ. ಡೋಂಟ್ ಟಚ್ ಮೀ ಅಂದ್ರೆ ನನ್ನ ಮುಟ್ಟಬೇಡ, ಟಚ್ ಮೀ ನಾಟ್ ಅಂದ್ರೆ ನನ್ನ ಮುಟ್ಟಲೇಬೇಡ ಅಂದಂಗ. ದೇ ಡು ನಾಟ್ ಬಿಲಾಂಗ್ ಅಂದ್ರೆ ನಿನಗೆ ಸಂಬಂಧ ಪಡೋದಿಲ್ಲ. ದೇ ಬಿಲಾಂಗ್ ನಾಟ್ ಅಂದ್ರೆ ನಿನಗೆ ಸಂಬಂಧೇ ಪಡೋದಿಲ್ಲ ಅಂದಂಗ. ನಿಮ್ಮನಾಗಿರ್ಬಹುದು ನಿಮ್ಮ ಮಕ್ಕಳು, ಆದ್ರೆ ನಿಮಗೆ ಸಂಬಂಧ ಇಲ್ಲ ಅವರು. ಯಾಕಂದ್ರೆ they are the sons and daughters of life's longing for itself. Just they come through us, not from us. ನಮ್ ಮುಖಾಂತರ ಬಂದಾರ ಅನ್ನೋದಕ್ಕೆ ನಮ್ಮೊಂದಿಗೆ ಇರ್ತಾರ. ಹಂಗಂದ ಮಾತ್ರಕ್ಕೆ ನಮಗೆ ಸಂಬಂಧಪಟ್ಟವರು ನನ್ನ ಇಷ್ಟದಂತೆ ಬೆಳೆಸಬೇಕು ಅದೆಲ್ಲ ಬೇಡ. ಈ ಲೈನ್ 1 2 3 4 ಲೈನ್ಸ್ ಅನ್ನ ನಾನು ಹೆಂಗತೆ ರೈಟ್ ಮಾರ್ಕ್ ಮಾಡೀನಿ. ನೀವ್ ಯಾಕೆ ತಿಳ್ಕೊಂತೀರನ್ರಿ? ಈ 4 ಲೈನದ ಮೀನಿಂಗ್ ಒಂದೇ. ಡೋಂಟ್ ಟ್ರೈ ಟು ಪೊಸೆಸ್ ಯುವರ್ ಚಿಲ್ಡ್ರನ್, ಅಥವಾ ಪೇರೆಂಟ್ಸ್ ಶುಡ್ ನಾಟ್ ಟ್ರೈ ಟು ಪೊಸೆಸ್ ದೇರ್ ಚಿಲ್ಡ್ರನ್. ಪಾಲಕರು ತಮ್ಮ ಮಕ್ಕಳ ಮೇಲೆ ತಮ್ಮವರು ಅನ್ನುವಂತ ಅಧಿಕಾರ ಹತೋಟಿ ಇಡಬಾರದು. ತಮ್ಮ ಇಷ್ಟದ ಪ್ರಕಾರ ಬೆಳಿ ಅಂತ ಅನ್ನಬಾರದು. ಮಕ್ಕಳು ತಮ್ಮ ಇಷ್ಟದಂತೆ ಬೆಳೆಯುತ್ತಿರ್ತಾರ. 4 ಲೈನು ಒಂದೇ ಮೀನಿಂಗ್ ಅನ್ನ ಹೇಳ್ತಾವ್ರಿ, ಬೇರೆ ಏನು ಮೀನಿಂಗ್ ಇಲ್ಲ. 4 ಲೈನು ಒಂದೇ ಮೀನಿಂಗ್ ಅನ್ನ ಹೇಳ್ತಾವ್ರಿ. ಪೇರೆಂಟ್ಸ್ ಶುಡ್ ನಾಟ್ ಟ್ರೈ ಟು ಪೊಸೆಸ್ ದೇರ್ ಚಿಲ್ಡ್ರನ್. ಮಕ್ಕಳ ಮೇಲೆ ತಮ್ಮ ಓನರ್ಶಿಪ್ ಅನ್ನ ತೋರಿಸಬಾರ್ದು. ಒಂದು ಮನಿ ಮೇಲೆ ತೋರಿಸ್ರಿ, ಒಂದು ಹೊಲದ ಮ್ಯಾಗ ತೋರಿಸಿ, ಇದು ನನ್ನ ಹೊಲ ಅನ್ರಿ, ಇದು ನನ್ನ ಮನಿ ಅನ್ರಿ. ಅದರ ನಿನ್ನಿಷ್ಟ ನಿನ್ನ ಮನುಷ್ಯ ಬಂದಾಗ ಬಿತ್ಕೋ ಅಲ್ಲೇ, ನಿನ್ನ ಮನುಷ್ಯ ಬಂದಾಗ ಗಳೆ ಹೊಡಕೋ ಅಲ್ಲೇ. ಆದರೆ ಮಕ್ಕಳ ಮನಸ್ಸನ್ನ ಮಾತ್ರ ಬಿತ್ತಲಿಕ್ಕೆ ಹೋಗ್ಬೇಡ. ಎಚ್ಚರಿಕೆ. ಫಿಲಾಸಫರ್ ಇವರು ಸರ್, ಇವರು ಖಲೀಲ್ ಗಿಬ್ರಾನ್ ಸರ್ ಹಿಂಗತೆ ಹೇಳ್ತಾರ ನೋಡ್ರಿ. ನೆಕ್ಸ್ಟ್ ಬರ್ತೀನಿ. ಯು ಮೇ ಗಿವ್ ದೆಮ್ ಯುವರ್ ಲವ್. ನಮ್ದಿದು ಡ್ಯೂಟಿ ಇದು. ಯು ಅಂದ್ರೆ ಪೇರೆಂಟ್ಸ್, ಯು ಮೇ ನೋಡಮ್ಮ ತಾಯಿ, ನೀವು ಬೇಕಾದ್ರೆ ಅವ್ರಿಗೆ ಅಂದ್ರೆ ದೆಮ್ ಅಂದ್ರೆ ಚಿಲ್ಡ್ರನ್, ನಿಮ್ಮ ಪ್ರೀತಿಯನ್ನ ಕೊಡ್ರಿ. ಲವ್ ಮೇ ಬಿ ಗಿವನ್, ಬಹಳ ಇಂಪಾರ್ಟೆಂಟ್. ಇದ್ರ ಮೇಲೆ ಕ್ವಶನ್ ಬಹಳ ಕೇಳ್ತಾರ್ರಿ. ವಾಟ್ ಮೇ ಬಿ ಗಿವನ್, ವಾಟ್ ಮಸ್ಟ್ ನಾಟ್ ಬಿ ಗಿವನ್ ಅಂತ ಹೇಳ್ರಿ. ಯು ಮೇ, ನೀವು ಕೊಡಬಹುದು ನಿಮ್ಮ ಪ್ರೀತಿಯನ್ನ, ಬಟ್ ಡೋಂಟ್ ಗಿವ್ ಯುವರ್ ಥಾಟ್ಸ್. ನೀ ಡಾಕ್ಟರ್ ಆಗ್ಬೇಕು, ನೀ ಇಂಜಿನಿಯರ್ ಆಗ್ಬೇಕು, ಸಿನಿಮಾ ನಟ ಆಗ್ಬೇಕು, ಬಿಟ್ಬಿಡ್ರಿ. ಪಾಲಕರು ಮಾವಿನ ಬೀಜ ಬೆಳೆಸೋದು ಅಷ್ಟ ಮಾಡ್ರಿ. ಮಾವಿನ ಬೀಜದೊಳಗಿನ ಗುಣ ತೆಗೆದ್ಬಿಟ್ಟು ನಾನು ಇನ್ಯಾವುದೋ ಹುಣಸಿ ಬೀಜ ಹಾಕ್ತೇನೆ, ಇನ್ಯಾವುದೋ ನೀರ್ಲ ಹಣ್ಣಿನ ಬೀಜ ಹಾಕ್ತೆ, ಗುಣ ಹಾಕ್ತೆ, ಇಂಪಾಸಿಬಲ್ ಥಿಂಗ್, ಅದು ಬೇಡ ಅಂತ ಹೇಳ್ತಾರ. ಹಾಗೇನಾದ್ರು ಮಾಡಿದ್ರ ಹಾಳಾಗ್ತೈತಿ ಅಂತ ತಿಳ್ಕೊಂಡು. ಪೇರೆಂಟ್ಸ್ ಮೇ ಗಿವ್
their children their love, but they should not give their thoughts. ಇದಕ್ಕೊಂದು ರೀಸನ್ ಹೇಳ್ತಾರೆ ನಾವು ಯಾಕೆ ಕೊಡಬಾರ್ದು ಅಂತಂದ್ರೆ, ಬಿಕಾಸ್ ಅಂತಿಲ್ಲಲ್ಲ ಸರ್, ಬಿಕಾಸ್ ಅಂದ್ರೆ ಇಲ್ಲೇ ಐತಲ್ಲ, ಇದು ಬಿಕಾಸ್, ಫಾರ್ ಅಂದ್ರೆ ಬಿಕಾಸ್, ಇದು ಒಂಥರ ಕಂಜಂಕ್ಷನ್, ಇದು ನಿಂದಿರ್ಬೇಕಿಲ್ಲ, ಒಂದು ಕಾಮ ಬೇಕು, ಬಟ್ ಕಾಮ ಕೊಡುದಿಲ್ಲ. ನಾನು ಬಹಳ ಸಲ ನೋಡಿನಿ, ನಾನು ಮಾತ್ರ ಅಲ್ಲಿ ಕಾಮ ಇರ್ತಿದ್ದು ಸಹಿತ ನಾನು ಕರೆಕ್ಟ್ ಅಲ್ಲಿ ಪಾಸ್ ಮಾಡ್ತೇನೆ. ಯು ಮೇ ಗಿವ್ ದೆಮ್ ಯುವರ್ ಲವ್ ಬಟ್ ನಾಟ್ ಯುವರ್ ಥಾಟ್ಸ್, ಬಿಕಾಸ್ ಅಂತ ಅನ್ಬೇಕು, ತಿಳ್ಕೋಬೇಕ್ರಿ, ಬಟ್ ಅನ್ನುವಂಗ ನಾವು ಫಾರ್. ಯಾಕೆಂದರೆ ಯಾಕೆ ನಾವು ನಮ್ಮ ಥಾಟ್ಸ್ ಕೊಡಬಾರ್ದು? ಯಾಕೆಂದರೆ ದೇ ಹ್ಯಾವ್ ದೇರ್ ಓನ್ ಥಾಟ್ಸ್ ರೀ. ಮಾವಿನ ಬೀಜದೊಳಗೆ ಮಾವಿನ ಗುಣ ಐತ್ರಿ ಸರ್. ಈಗ ನಾವು ನೀರ್ಲಿನ ಗಿಡ ಹಾಕ್ತೀವಿ, ಹುಣಸೆ ಹಣ್ಣಿನ ಗಿಡ ಅದರ ಗುಣ ಹಾಕ್ತೀವಿ, ಸಾಧ್ಯನೇ ಇಲ್ಲ, ಹಾಕ್ಲಿಕ್ಕೆ ಹೋಗ್ಬೇಡ. ಬಿಕಾಸ್ ದೇ ಹ್ಯಾವ್ ದೇರ್ ಓನ್ ಥಾಟ್ಸ್, ದೇರ್ ಫಾರ್ ಡೋಂಟ್ ಟ್ರೈ ಟು ಗಿವ್ ಯುವರ್ ಥಾಟ್ಸ್. ಯು ಮೇ ಗಿವ್ ಯುವರ್ ಲವ್ ಬಟ್ ಯು ಶುಡ್ ನಾಟ್ ಗಿವ್ ಯುವರ್ ಥಾಟ್ಸ್, ಬಿಕಾಸ್ ಆಲ್ರೆಡಿ ಇನ್ಬಿಲ್ಟ್ ಥಾಟ್ಸ್ ಆರ್ ದೇರ್ ಫ್ರೆಂಡ್ಸ್. ಅದಾವ ಈಗ ಇನ್ಬಿಲ್ಟ್ ಬಂದಾವ, ಹುಟ್ಟುವಾಗಲೇ ಗುಣಗಳು ಬಂದಾವ. ಹೊರಗಿನಿಂದ ನೀನು ಎಕ್ಸ್ಟರ್ನಲ್ ಏನ್ ಮಾಡ್ತಾನಂದ್ರೆ ಬೇಡ, ಅದು ಅಲ್ಲ, ಆಗಲಾರ್ದು. ನಿಮ್ದು ಪ್ರೀತಿ ಕೊಡೋದಾದ ಪ್ರೀತಿ ಕೊಡ್ರಿ ಅಷ್ಟೇ, ಪ್ರೀತಿಯಿಂದ ಕಾಣಬೇಕಷ್ಟೇ, ನಿಮ್ ಡ್ಯೂಟಿ ಅದು ಮಾಡ್ರಿ. ಮತ್ತೊಂದು ತಂದೆ ತಾಯಿಗೆ ಹೇಳ್ತಾರೆ, ಯು ಮೇ ಹೌಸ್ ದೇರ್ ಬಾಡೀಸ್, ನಿಮ್ ಮನೆಯೊಳಗೆ ಇಟ್ಕೊಂತೀರಿ, ಅವರ ದೇಹವನ್ನು ಮಾತ್ರ ಮನೆಯೊಳಗೆ ಇಟ್ಕೋರಿ, ಬಟ್ ಅವರ ಆತ್ಮಗಳನ್ನ ಸೋಲ್ಸ್ ನಿಮ್ಮ ಮನೆಯೊಳಗೆ ಇಡುವ ಪ್ರಯತ್ನ ಮಾಡಬೇಡ. ಸೋಲ್ಸ್ ಇಲ್ಲಿ ಇರೋದೇ ಇಲ್ಲ. ಸೋಲ್ಸ್ ಅಂದ್ರೆ ಮನಸ್ಸು ಅಂತ ತಿಳ್ಕೊಂಡ್ಬಿಟ್ರಲ್ಲ ನೀವೆಲ್ಲಿ. ಅವ್ರ ಮನಸ್ಸು ಬಹಳ ಏನಾಗಿರ್ತೈತೆ ಅಂದ್ರೆ ಬಹಳ ಅಡ್ವಾನ್ಸ್ ಇರ್ತೈತೆ ಅಂತ ಹೇಳ್ತಾರೆ ಸರ್. ತಂದೆ ತಾಯಿಗಳು ನಾವೆಷ್ಟು ಇರ್ತೀವಿ, ಫಾಸ್ಟ್ ಇರ್ತೀವ, ನಮಗಿನ ಹೆಚ್ಚು ಫಾಸ್ಟ್ ಮಕ್ಕಳು ಇರ್ತಾರೆ. ಆದ್ದರಿಂದ ಅವ್ರಿಗೇನು ಊಟ ಉಪಚಾರ ಬೇಕಾದ್ರೂ ಕೊಡು, ನೀನು ಊಟ ಕೊಡು, ಉಪಚಾರ ಕೊಡು, ಬಟ್ಟೆ ಕೊಡು, ಚಪ್ಪಲ್ ಕೊಡ್ಸು, ಪೆನ್ನು ಪಾಟಿ ಕೊಡಿಸ್ರಿ. ಆದರೆ ಅವರ ಮನಸ್ಸು ಸೋಲ್ ಅಂದ್ರೆ ಆತ್ಮ ವಿಚಾರ ಅಂತ ತಿಳ್ಕೊಂಡ್ಬಿಟ್ರಲ್ಲ, ದಟ್ ಅವೇ ಫ್ರಮ್ ಬಾಡಿ ಇರ್ತವೆ. ಸೋಲ್ಸ್ ಅಂದ್ರೆ ದಟ್ ಸ್ಪಿರಿಚುವಲ್, ಆತ್ಮ ಮನಸ್ಸು ಅಂತ ಅನ್ಕೊಂಡ್ಬಿಟ್ರಲ್ಲ. ಯು ಮೇ ಹೌಸ್ ದೇರ್ ಬಾಡೀಸ್, ಅವರ ದೇಹಕ್ಕೆ ನೀನು ಆಶ್ರಯ ಕೊಡು, ಬಟ್ ನಾಟ್ ದೇರ್ ಸೋಲ್ಸ್. ಇದ್ರ ಅರ್ಥ ಏನಂತಂದ್ರ, ಅವ್ರಿಗೇನಾದ್ರು ಸಾಬೂನ್ ಬೇಕಾದ್ರೆ ಕೊಡಿಸ್ ನೀನು, ಬಟ್ಟೆ ಬೇಕಂದ್ರೆ ಕೊಡಿಸ್ ನೀನು, ಚಪ್ಪಲ್ ಬೇಕಂದ್ರೆ ಕೊಡಿಸ್ ನೀನು, ಅಷ್ಟೇ. ನೀ ಇಂಥ ಶರ್ಟ್ ತಗೋಪ ಅಂತ ಹೇಳ್ಬೇಕಂತಂದ್ರ. ಆದರೆ ನೀ ಈ ರೀತಿ ವಿಚಾರ ಮಾಡಪ್ಪ, ನೀ ಇಂಥದ್ದು ಡಾಕ್ಟರ್ ಆಗ್ಬೇಕಪ್ಪ, ಅವ್ರ ಮನಸ್ಸು ಮಾತ್ರ ತಿದ್ಲಿಕ್ಕೆ ಹೋಗ್ಬೇಡ ನೀನು. ಪಾಲಕರು ಯಾಕೆ ಅದನ್ನು ಮಾಡಬಾರ್ದು? ಇಲ್ಲಿ ಒಂದು ಫಾರ್ ಬರ್ತದೆ. ಫಾರ್ ಯಾಕೆ ನಾವು ಅವ್ರ ಸೋಲ್ಸ್ಗೆ ನಾವು ಹೌಸ್ ಅಂದ್ರೆ ಹೊರಗೆ ಮಾಡೋರಿಲ್ಲ ಸರ್. ಇದು ಯು ಮೇ ಮಾಡಲ್ ಎಕ್ಸಿಲರ್ ಐತಿದು, ಯು ಮೇ ಹೌಸ್ ಅಂದ್ರೆ ಆಶ್ರಯ ಕೊಡು ಅಂತ ತಿಳ್ಕೊಂಡ್ಬಿಟ್ಟಿಲ್ಲ. ಹೌಸ್ ಅಂದ್ರೆ ಆಶ್ರಯ ಕೊಡು. ಯು ಮೇ ಹೌಸ್ ದೇರ್ ಬಾಡಿ, ದೇರ್ ಅಂದ್ರೆ ಚಿಲ್ಡ್ರನ್ಸ್ ಬಾಡಿ, ಬಟ್ ನಾಟ್ ದೇರ್ ಸೋಲ್ಸ್. ಯಾಕೆ ಸರ್ ಅವ್ರ ಆತ್ಮಕ್ಕೆ ಆಶ್ರಯ ಕೊಡೋ ಪ್ರಯತ್ನ ನಾವು ಮಾಡಲೇಬಾರ್ದು ಅಂತಂದ್ರೆ, ಬಿಕಾಸ್ ದೇರ್ ಸೋಲ್ಸ್ ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ. ಅವರ ಆತ್ಮಗಳು ಡ್ವೆಲ್ ಅಂದ್ರೆ ವಾಸ ಮಾಡು. ಎಲ್ಲಿ ವಾಸ ಮಾಡ್ತಾವ ಅಂದ್ರೆ ಇನ್ ದ ಹೌಸ್ ಆಫ್ ಟುಮಾರೋ. ಇನ್ ದ ಹೌಸ್ ಆಫ್ ಟುಮಾರೋ ಅಂದ್ರೆ ಒಂದು ತಿಳ್ಕೊಬೇಕು ನಾವಿಲ್ಲಿ, ಇನ್ ಫ್ಯೂಚರ್, ಇನ್ ಅಡ್ವಾನ್ಸ್ಡ್ ಟೈಮ್ ಅಂತ ಹೇಳಿ. ನಾವು ಇವತ್ತಿನವರು ಪಾಲಕರು, ಮಕ್ಕಳು ನಾಳೆಯವರು. ನಾಳೆ ಅಡ್ವಾನ್ಸ್ ಒಂದು ತಿಳ್ಕೊರ್ಲಿ ಅವ್ರೆ. ಹಳೆ ಕಾಲದಲ್ಲಿ, ಪ್ರಾಚೀನ ಕಾಲದೊಳಗ ಮನುಷ್ಯ ಹಸಿ ಮಾಂಸ ಅಂತಿತ್ತ, ಬತ್ಲೆ ಇರ್ತಿತ್ತ, ಗಿಡದ ಪೊಟರ್ನಲ್ಲಿ ವಾಸ ಮಾಡ್ತಿತ್ತ. ಒಂದೇನಾದ್ರೂ ಒಂದು 10 ಕಿಲೋಮೀಟರ್ ಹೋಗ್ಬೇಕಂದ್ರೆ ಮುಂಜಾನೆ ಬುತ್ತಿ ಕಟ್ಕೊಂಡು ಹೋಗಿ ಸಂಜೆ ಮುಟ್ತಿದ್ದ. ಬಟ್ ಇವತ್ತ 10 ಕಿಲೋಮೀಟರ್ ಅಂದ್ರೆ 10 ಮಿನಿಟ್ ಆಗಿರ್ತೇವ್ರಿ. ಮತ್ತ ಅವತ್ತು ಹಂಗಿತ್ತು, ಇವತ್ತ ಮುಂದುವರೆದೈತೋ ಏನ್ ಹಿಂದೆ ಬಿದ್ದೈತೋ ಅಂತ ನೋಡಿದ್ರೆ ಎಷ್ಟು ಪ್ರಮಾಣದಲ್ಲಿ ಮುಂದುವರೆದಿಲ್ಲ ಹೇಳ್ರಿ. ಆದ್ದರಿಂದ ಪಾಲಕರು ಇವತ್ತಿನವರು, ಮಕ್ಕಳು ನಾಳೆಯವರು. ನಾಳೆ ಅಂದ್ರೆ ಬೆಟರ್ ದ್ಯಾನ್ ಟುಡೇ ಅಂತ ಹೇಳಿ. ಆದ್ದರಿಂದ ಅವರ್ ಚಿಲ್ಡ್ರನ್ ಆರ್ ಬೆಟರ್ ದ್ಯಾನ್ ಅಸ್ ಅಂತ ಹೇಳಿ. ಆದ್ದರಿಂದ ನಮ್ಮಿಂದ ಏನು, ನಾವು ಒಂದ್ ಹೆಜ್ಜೆ ಹಿಂದಿರೋರು ಮುಂದೆ ಹೋಗುವಂತ ವ್ಯಕ್ತಿಗಳಿಗೆ ಏನಾರ ಹೇಳಕ್ ಹೋದ್ರೆ ಹೆಂಗ್ ಸರಿ ಆಗ್ತತಿ ಅಂತೇಳಿ. ಅದಕ್ಕ ದೇರ್ ಸೋಲ್ಸ್, our parents' souls dwell in the house of today, but our children's souls dwell in the house of tomorrow. So their thoughts are better than ours. ಆದ್ದರಿಂದ let us not try to teach anything. Let us not try to feed the souls of our children.
Let us feed their body, not their souls, because their souls are better. ಇದ್ರ ಮೀನಿಂಗ್ ರೀ ಸರ್. ಅದಕ್ಕೆ ಬಾಡಿಗೆ ಬೇಕಾದ್ರೆ ನೀವು ಆಶ್ರಯ ಕೊಡ್ರಿ, ಆದರೆ ಸೋಲ್ಸ್ ಬೇಡ. ತಿನ್ನಕ್ ಉಣ್ಣಕ್ ಕೊಡಿಸ್ರಿ, ವಿಚಾರಕ್ಕೆ ಕೈ ಹಾಕ್ಬೇಡ್ರಿ. ಯಾಕಂದ್ರೆ ಅವರ ವಿಚಾರಗಳು ಬಹಳ ಮುಂದುವರೆದ ವಿಚಾರಗಳು. ನಾನು ಕೂಡ ಅಷ್ಟೇ. ನಮ್ಮಪ್ಪ ಫಾರ್ಮರ್ ರೀ, ನಾನು ಆಫೀಸರ್ ಆಗೀನಿ. ನನ್ನ ಮಕ್ಕಳು ಕೂಡ ನನಗಿನ್ನ ದೊಡ್ಡ ಆಫೀಸರ್ ಆಗ್ಯಾರ. ಕಾಲ ಹಿಂಗ್ ಅದೇ ಈ ನಮ್ಮಪ್ಪ ತಂದ ಡ್ಯೂಟಿ ಮಾಡಿದನ್ರಿ, ನನಗೆ ಕಲಿಸಿದ್ರೆ ನಾನು ಕೂಡ ಅದೇ ಮಾಡೇನೆ. ನಾನು ನನ್ನ ಮಕ್ಕಳಿಗೆ ನನ್ನ ಡ್ಯೂಟಿ ಮಾಡೇನೆ. ನಾನು ಆಸ್ ಎ ಸನ್ ನನ್ನ ರೆಸ್ಪಾನ್ಸಿಬಿಲಿಟಿ ಮಾಡೇನಿ. ಬೆಳಿಬೇಕಾಗಿತ್ತು, ಕೊಟ್ಟಂತನ್ನ ಸ್ವೀಕಾರ ಮಾಡಿಕೊಂಡು ಬೆಳೆದು ಬಂದೇನೆ. ನನ್ನ ಮಕ್ಕಳು ಕೂಡ ಬೆಳೆದು ಬಂದಾರ. ಎಲ್ಲ ಮಕ್ಕಳು ಜಗತ್ತಿನಲ್ಲಿ ಹೆಂಗ ಆಗ್ಬೇಕು, ತಂದೆ ತಾಯಿಗಳು ಆಶ್ರಯ ಕೊಡಬೇಕು, ಮಕ್ಕಳು ಒಳ್ಳೆ ಸತ್ಪ್ರಜೆಗಳಾಗಿ ಬೆಳಿಬೇಕು ಅಂಬುದು ಕವಿಯ ಆಶೆ. ಥಾಟ್ಸ್ಗೆ ನಮ್ಮಪ್ಪ ಏನು ಹೇಳ್ತಿರ್ಲಿಲ್ರಿ, ನೀ ಹೆಂಗಪ್ಪ ಅಂತೇಳಿ. ಒಂದು ತಪ್ಪು ನಾ ಹೇಳ್ತಿದ್ದೆ ನನ್ನ ಮಕ್ಕಳಿಗೆ, ಒಂದು ಸ್ವಲ್ಪ ವ್ಯತ್ಯಾಸ. ಒಂದ್ ರೀತಿ ನೋಡ್ಲಿಕ್ಕೆ ನನಗಿನ ಹೆಚ್ಚು ತಿಳುವಳಿಕೆ ನಮ್ಮಪ್ಪ ಅವರು ಅಂತ ಅನಿಸ್ತದ್ರಿ. ಹೇಳ್ತಿರ್ಲಿಲ್ರಿ, ಸುಮ್ಮನೆ ನಮ್ಮ ರಿಸಲ್ಟ್ಗೆ ಸರಿ ಆಗ್ಲಿಕ್ಕಂದ್ರ ಒಂಚೂರು ಮೋತಿ ಸಾಫ್ ಮಾಡ್ತಿದ್ರು ಅಷ್ಟೇ. ಓಕೆ, ಅದರಿಂದ ಗೊತ್ತಾಗ್ಬೇಕು ನಮಗೆ ನಾನು ಯಾಕೋ ಸರಿ ಯಾಕತ್ತಿಲ್ಲ ಅಂತೇಳಿ ತಿದ್ಕೊಂಡ್ಬಿಡ್ತಿದ್ದೆ. ಓಕೆ ಫ್ರೆಂಡ್ಸ್, ಬರ್ರಿ. ಇವ್ರೇನ್ ಹೇಳ್ತಾರ ಸರ್ ಇಲ್ಲಿ ಅಂತಂದ್ರ, ಹಾಗ ಒಂಚೂರು ರೆಸ್ಪಾನ್ಸಿಬಿಲಿಟಿ ಐತಿ ಇಲ್ಲಿ ಮಕ್ಕಳದು. ದೇರ್ ಸೋಲ್ಸ್ ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ. ಮಕ್ಕಳು ಫಾಸ್ಟ್ ಇರ್ತಾರ. ಎಷ್ಟು ಫಾಸ್ಟ್ ಇರ್ತಾರಂದ್ರ ವಿಚ್ ಯು ಕೆನಾಟ್ ವಿಜಿಟ್. ಪಾಲಕರಿಗೆ ಸಾಧ್ಯನೇ ಇಲ್ಲ ಮಕ್ಕಳ ಒಂದು ಲೋಕಕ್ಕೆ ನಮಗೆ ಹೋಗ್ಲಿಕ್ಕೆ. ನಾಟ್ ಈವನ್ ಇನ್ ಯುವರ್ ಡ್ರೀಮ್ಸ್. ಮಕ್ಕಳು ಎಷ್ಟು ಅಡ್ವಾನ್ಸ್ ಇರ್ತಾರ, ಎಷ್ಟು ಫಾಸ್ಟ್ ಇರ್ತಾರಂದ್ರೆ ತಂದೆ ತಾಯಿಗಳಿಗೆ ಅವ್ರ ವಿಚಾರದಷ್ಟು ವಿಚಾರ ಮಾಡಕ್ ಸಾಧ್ಯನೇ ಇಲ್ಲ. ಅವ್ರೆಲ್ಲಿ ವಾಸ ಮಾಡ್ತಿರ್ತಾರ ಅಲ್ಲಿ ನಮ್ಗೆ ಹೋಗಕ್ ಆಗುದಿಲ್ಲ. ಯು ಅಂದ್ರೆ ಪೇರೆಂಟ್ಸ್ ಕೆನಾಟ್ ವಿಸಿಟ್ ಯಾವುದೋ ಹೌಸ್ ಆಫ್ ಟುಮಾರೋ. ಯಾಕಂದ್ರೆ ಅಷ್ಟು ಸ್ಲೋ ಅದೇ ನಾವು ಅಷ್ಟು ಫಾಸ್ಟ್ ಇಲ್ಲ. ಮಕ್ಕಳು ಫಾಸ್ಟ್ ಅದ್ರ, ಮಕ್ಕಳಷ್ಟು ಫಾಸ್ಟ್ ನಾವಿಲ್ಲ. ಸರ್ ಏನ್ ಹೇಳ್ತಾರಂದ್ರ, ನಿಮಗ ವಿಸಿಟ್ ಕೊಡಕ್ ಆಗುದಿಲ್ಲ ಆ ಹೌಸ್ ಆಫ್ ಟುಮಾರೋನ. ಮಕ್ಕಳ ಯಾವಾಗಲೂ ಹೌಸ್ ಆಫ್ ಟುಮಾರೋದಾಗ ಇರ್ತಾರ. ಆ ಹೌಸ್ ಆಫ್ ಟುಮಾರೋನ ನಿಮಗ್ ವಿಸಿಟ್ ಸಹಿತ ಮಾಡಕ್ ಆಗಲ್ಲ, ಒಂದ್ಸಲ ಹೋಗಿ ಬರಕ್ ಆಗಲ್ಲ. ಕನಸಿನಾಗ ಸಹಿತ ಆಗಲ್ರಿ ನಿಮಗೆ ಪೇರೆಂಟ್ಸ್. ಮತ್ತೇನದ ಹಿಂಗಿಷ್ಟು ಇದ್ಕೊಂಡು ಇಷ್ಟು ಬ್ಯಾಕ್ವರ್ಡ್ ಇದ್ಕೊಂಡು ನೀವು ಅಡ್ವಾನ್ಸ್ ಇರ್ತಕ್ಕಂಥ ಮಕ್ಕಳಿಗೆ ಕಲಿಸುವಂತದ್ದು ಪ್ರಯತ್ನ ಮಾಡ್ಬೇಡ್ರಿ. ಸರ್ ಏನೋ ಹೇಳ್ತಾರ ನೋಡಿಲ್ಲಿ, ಯು ಮೇ ಸ್ಟ್ರೈವ್ ಟು ಬಿ ಲೈಕ್ ದೆಮ್. ಯು ಅಂದ್ರೆ ಪೇರೆಂಟ್ಸ್, ಯು ಮೇ ಸ್ಟ್ರೈವ್ ಅಂದ್ರೆ ಒಂದು ಸ್ಟ್ರಗಲ್ ಮಾಡೋದು, ಹೋರಾಟ ಮಾಡೋದು. ನಾವು ಪಾಲಕರು ಹೋರಾಟ ಮಾಡಿ ಟು ಬಿ ಅಂದ್ರೆ ಇರೋದು, ಲೈಕ್ ದೆಮ್ ಅಂದ್ರೆ ಮಕ್ಕಳು. ನಾವು ಬೇಕಾದ್ರೆ ಪ್ರಯತ್ನ ಮಾಡಿ ಮಕ್ಕಳ ಗತೆ ಇರ್ಬೇಕಂತ. ಬಟ್ ಸೀಕ್ ನಾಟ್, ಈ ಪ್ರಯತ್ನ ಮಾತ್ರ ಮಾಡಬೇಡ. ಟು ಮೇಕ್ ದೆಮ್ ಲೈಕ್ ಯು, ನಿಮ್ಮ ತರ ಮಕ್ಕಳು ಮಾತ್ರ ಇಡೋ ಪ್ರಯತ್ನ ಮಾಡಬೇಡಿ. ಈಗ ಬಂತಿರ್ತಾರ, ನೋಡೋ ನಾನು ಎಷ್ಟು ದೊಡ್ಡ ಆಫೀಸರ್ ಆಗೇನಿ, ನೀವು ಹೆಂಗೋ ಹಿಂಗತೆ ಆದ್ರ ನನಗತೆ ಆಗ್ಬೇಕಪ್ಪ ನೀವು ಆಫೀಸರ್, ಹಿಂಗಂತೀವಲ್ಲ, ಯಪ್ಪ ಬೇಡ ಅಂತಾರ್ರಿ ಸರ್. ಅದನ್ನ ಯು ಮೇ ಸ್ಟ್ರೈವ್, ನೀ ಬೇಕಾದ್ರೆ ಸ್ಟ್ರಗಲ್ ಮಾಡಿ ಮಕ್ಕಳ ತರ ಇರೋ ಪ್ರಯತ್ನ ಮಾಡೋ. ಬಟ್ ಸೀಕ್ ನಾಟ್, ಇದನ್ನ ಮಾತ್ರ ಹುಡುಕಿಕೊಂಡು ಹೋಗ್ಬೇಡ. ಟು ಮೇಕ್ ದೆಮ್, ಟು ಮೇಕ್ ಯುವರ್ ಚಿಲ್ಡ್ರನ್ ಲೈಕ್ ಯು, ನನ್ನ ಗತೆ ಇರು ನೀನು ಅಂತ ತಂದೆ ಮಾತ್ರ ಮಕ್ಕಳಿಗೆ ಎಂದು ಹೇಳಬಾರದು. ಯಾಕೆ ಹೇಳಬಾರ್ದು ಅಂತಂದ್ರೆ, ದೇರ್ ಸೋಲ್ಸ್ ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ, ಪೇರೆಂಟ್ಸ್ ಸೋಲ್ಸ್ ಡ್ವೆಲ್ ಇನ್ ದ ಹೌಸ್ ಆಫ್ ಟುಡೇ. Parents' souls can never go, even in dreams, can never go even in their dreams, to the place where the souls of children dwell. So, what do all these lines mean? All these lines mean that our children are much more advanced than ourselves. This is the theme. Then, what is the necessity of our advice to our children? Therefore,
let us not give any kind of advice to our children. This is the meaning. Let us learn something from them how to live. Even let us not teach them. Let us learn. You may strive to be like them, but seek not to make them like you. ಸರ್ ಇಂದ ಅದಕ್ಕೊಂದು ರೀಸನ್ ಕೊಡ್ತಾರೆ. ಫಾರ್ ಯಾಕೆಂದ್ರೆ ನಾವು ಬೇಕಂದ್ರೆ ಅವ್ರ ತರ ಇರಬೇಕು, ಅವ್ರನ್ನೆಂದು ಯಪ್ಪ ನಮ್ಮ ತರ ಇರು ಅಂತ ಹೇಳೇಬಾರ್ದು ಅಂತಾರ. ಯಾಕೆಂದ್ರೆ ಲೈಫ್ ಡಸ್ ನಾಟ್ ಗೋ, ಲೈಫ್ ಗೋಸ್ ನಾಟ್, ಇದನ್ನ ಬಾಳ ಮಾಡ್ಯಾರ, ಹೋಗೋದೇ ಇಲ್ಲ. ಡಸ್ ನಾಟ್ ಅನ್ನೋದಿಲ್ಲ, ಇವರು ಗೋಸ್ ನಾಟ್ ಅಂತಾರ. ಲೈಫ್ ಹೋಗೋದೇ ಇಲ್ಲ ಬ್ಯಾಕ್ವರ್ಡ್. ಎಂದ್ರ ಜೀವನ ಹಿಂದಕ್ಕೆ ಹೋಗುತ್ತನ್ರಿ. 7 ಆದ್ಮೇಲೆ 8 ಬರ್ತೈತ್ರಿ, 8 ಆದ್ಮೇಲೆ 9 ಬರ್ತೈತಿ, 9 ಆದ್ಮೇಲೆ ಏನಾರ 8 ಬರ್ತನ್ರಿ? ಇಲ್ಲ. ಯಾವುದು ಹೆಚ್ಚು? 9 ಹೆಚ್ಚು, 8 ಹೆಚ್ಚು? 9 ಹೆಚ್ಚು. 8 ಆದ್ಮೇಲೆ 9 ಬರ್ತೈತಿ, 9 ಆದ್ಮೇಲೆ 10 ಬರ್ತೈತಿ. ಇದರ ಅರ್ಥ ಏನಂದ್ರೆ ನನಗಿಂತ ನನ್ನ ಮಕ್ಕಳು ಶ್ರೇಷ್ಠ, ನನ್ನ ಮಕ್ಕಳಿಗಿಂತ ಅವ್ರ ಮಕ್ಕಳು ಶ್ರೇಷ್ಠ. ಟೈಮ್ ಯಾವಾಗಲೂ ಮುಂದಕ್ಕೆ ಹೋಗ್ತೈತ್ರಿ. 7 ಗಂಟೆ ಆದ ನಂತರ 8 ಗಂಟೆ ಆಗ್ತೈತಿ, 8 ಗಂಟೆ ಆದ ನಂತರ 9 ಗಂಟೆ ಆಗ್ತೈತಿ. ಆದ್ರೆ 7 ಗಂಟೆ ಆದ ನಂತರ 6 ಗಂಟೆ ಆಗುದಿಲ್ರಿ. ಹಾಗಾಗಿ ಲೈಫ್ ಯಾವಾಗಲೂ ಮುಂದೆ ಹೋಗ್ತಿರ್ತೈತಿ. ನಮ್ಮ ಲೈಫು ನಮ್ಮ ಮಕ್ಕಳ ಲೈಫ್ನಷ್ಟು ಮುಂದೆ ಹೋಗೋದಿಲ್ಲ. ಲೈಫ್ ಗೋಸ್ ನಾಟ್ ಬ್ಯಾಕ್ವರ್ಡ್. ಜೀವನ ಎಂದಾದ್ರೂ ಹಿಂದೆ ಹೋಗುತ್ತನ್ರಿ. ನಾರ್ ಇದನ್ನು ಮಾಡೋದಿಲ್ಲ, ಡಸ್ ನಾಟ್ ಹಿಂದಕ್ಕೆ ಹೋಗುದಿಲ್ಲ. ಮತ್ತೆ ನಾರ್ ಅಂದ್ರೆ ನಮ್ಮ ನೆಗೆಟಿವ್ ವರ್ಡ್. ಟ್ಯಾರಿ ಅಂದ್ರೆ ಉಳ್ಕೊಂಡ್ಬಿಡುದು, ಸ್ಟೇ ವಿತ್ ಎಷ್ಟ, ನಿನ್ನೆಯೊಂದಿಗೆ ಉಳ್ಕೊಂಡೇ ಬಿಡುದಿಲ್ಲ. ನಾವು ನಮ್ಮಪ್ಪ ಇದ್ನಲ್ಲ ನಿನ್ನೆವ, ನಾನು ಇವತ್ತಿನವ, ನನ್ನ ಮಕ್ಕಳು ನಾಳೆಯವರು. ನಾನು ಅಪ್ಪನ ಕತೆ ಉಳ್ಕೊಳ್ಳಿಲ್ಲ ಅಂದ್ರೆ ದಿನ ಬದಲಾಗ್ತಾ ಹೋದಂಗೆಲ್ಲ ಜನರೇಷನ್ ಬದಲಾಗ್ತಾ ಹೋಗ್ತೈತಿ, ಅಡ್ವಾನ್ಸ್ ಆಗ್ತಾ ಹೋಗ್ತೈತಿ. ಆದ್ರಿಂದ ಹಿಂದಿನವರೇನು ಮುಂದಿನವರಿಗೆ ಕಲಿಸೋದಿರೋದಿಲ್ಲ. ಅಡ್ವಾನ್ಸ್ ಆಗಿರ್ತಾರ ಅವ್ರು ಬಹಳ. ಬೇಕಂದ್ರೆ ಹಿಂದಿನವರು ಸಹಿತ ಮುಂದಿನವರ ತರ ಪ್ರಯತ್ನ ಮಾಡಿ ಪ್ರಯತ್ನ ಮಾಡಬೇಕು. ಲೈಫ್ ಡಸ್ ನಾಟ್ ಗೋ, ಲೈಫ್ ಗೋಸ್ ನಾಟ್ ಬ್ಯಾಕ್ವರ್ಡ್. ಲೈಫ್ ಹಿಂದೆ ಹೋಗಲ್ಲ ರೀ. ನಾರ್ ಟ್ಯಾರೀಸ್. ಟ್ಯಾರಿ ಅಂದ್ರೆ ಸ್ಟೇ, ಉಳ್ಕೊಂಡ್ಬಿಡುದು. ಎಷ್ಟಂದ್ರೆ ನಿನ್ನೆಯೊಂದಿಗೆ ನಾ ಹಳೆ ಕಾಲದಲ್ಲಿ ಇದ್ರು, ಗಿಡದ ಪೊಟರ್ನಲ್ಲಿ ವಾಸ ಮಾಡುತ್ತಿದ್ದನು, ಹಂಗ ಉಳ್ಕೊಂಡ್ಬಿಟ್ಟೇನ? ಇಲ್ಲ, ಬದಲಾಗಿವಿಲ್ಲ, ಸಾಕಷ್ಟು ಬದಲಾಗಿವಿಲ್ಲ. ಒಂದು 10 ಕಿಲೋಮೀಟರ್ ಹೋಗ್ಬೇಕಾದ್ರೆ 1 ದಿನ ಪೂರ ತಗೊಂತಿದ್ರು, ಬುತ್ತಿ ಕಟ್ಕೊಂಡು ನಡ್ಕೊಂತ ಹೋಗ್ತಿದ್ರು. ಇವತ್ತೆಲ್ಲೈತ್ರಿ? ಸಿಕ್ಕಾಪಟ್ಟೆ ಅಡ್ವಾನ್ಸ್ ಆಗಿವಿಲ್ಲ. ಆ ತರಹ ಲೈಫ್ ಗೋಸ್ ನಾಟ್ ಬ್ಯಾಕ್ವರ್ಡ್ ನಾರ್ ಟ್ಯಾರೀಸ್ ವಿತ್ ಯೆಸ್ಟರ್ಡೇ. ಲೈಫ್ ಎಂದೂ ಹೋಗಲ್ಲ, ನಿನ್ನೆಯೊಂದಿಗೆ ಉಳ್ಕೊಂಡೂ ಬಿಡೋದಿಲ್ಲ, ಮುಂದೆ ಹೋಗ್ತಾ ಇರ್ತೈತಿ. ಆಲ್ವೇಸ್ ಇಟ್ ಗೋಸ್ ಫಾರ್ವರ್ಡ್. ಹಾಗಾಗಿ ಲೆಟ್ ಅಸ್ ಟ್ರೈ ಟು ಲಿವ್ ಲೈಕ್ ದೆಮ್. ಲೆಟ್ ಅಸ್ ನೆವರ್ ಟ್ರೈ ಟು ಮೇಕ್ ದೆಮ್ ಲಿವ್ ಲೈಕ್ ಅಸ್. ಮಾತಿನ ಅರ್ಥ. ಲಾಸ್ಟ್ ಒಂದು ಫಿಲಾಸಫಿ ಬರ್ತದೆ ಈ ಪೋಯಮ್ದಲ್ಲಿ. ಏನ್ ಸ್ವಲ್ಪ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಫಿಲಾಸಫಿ ಹೇಳ್ತಾರ. ಇಲ್ಲಿ ಚಂದದ ನೋಡ್ರಿ. ಯು ಆರ್ ದ ಬೋಸ್. ಪೇರೆಂಟ್ಸ್ ಒಂಥರ ಬೋ ಇದ್ದಂಗ, ಬಿಲ್ಗಳು ಇದ್ದಂಗ. ಫ್ರಮ್ ವಿಚ್, ಆ ಬಿಲ್ಲಿನಿಂದ ಯುವರ್ ಚಿಲ್ಡ್ರನ್, ನಮ್ಮ ಮಕ್ಕಳು, ಯಾಸ್ ಲಿವಿಂಗ್ ಆರೋಸ್, ಜೀವಂತ ಬಾಣಗಳಂತೆ, ಆರ್ ಸೆಂಟ್ ಫೋರ್ತ್, ಆ ಬಾಣಗಳು ಕಳಿಸಲ್ಪಡ್ತಾವ ಮುಂದಕ್ಕೆ. ಬಾಣಗಳು ಮುಂದಕ್ಕೆ ಹೋಗ್ಬೇಕಂದ್ರೆ ಬಿಲ್ಲುಗಳು ಬೇಕು. ಇದರ ಅರ್ಥ ಏನು ಅಂತಂದ್ರೆ, ಮಕ್ಕಳು ಬೆಳೆದು ದೊಡ್ಡ ಆಫೀಸರ್ ಆಗ್ಬೇಕಂದ್ರೆ ತಂದೆ ತಾಯಿಗಳ ಆಶ್ರಯ ಬೇಕು ಅಂತ ಹೇಳಿ. ತಂದೆ ತಾಯಿಗಳ ಆಶ್ರಯ ಬೇಕು ಅಂತ ಹೇಳಿ ಅಂದ್ರೆ ನಮ್ದು ಒಂದಿಷ್ಟು ಡ್ಯೂಟಿ ಅದಾವ್ರಿ. ಅವ್ರಿಗೆಲ್ಲ ತಿನ್ಸೋದು, ಉಣಿಸೋದು, ಬುಕ್ಸ್ ಎಲ್ಲ ಕೊಡೋದು, ಎಜುಕೇಶನ್ ಕೊಡ್ಸೋದು, ಹೆಲ್ತ್ ಶಿಕ್ಷಣ ಕೊಡ್ಸೋದು, ಆಸ್ಪತ್ರೆಗೆ ತೋರಿಸೋದು, ದೊಡ್ಡವರನ್ನಿಗೆ ಮಾಡೋದು ನಮ್ದು ಡ್ಯೂಟಿ ಅದ. ಅದನ್ನ ನಾವು ಮಾಡಬೇಕು ಅಂತ ಹೇಳಿದ್ರಿ. ಆ ಮಕ್ಕಳು ಲಿವಿಂಗ್ ಆರೋಸ್ ಆರ್ ಸೆಂಟ್ ಫೋರ್ತ್, ಕಳಿಸ್ಬೇಕಲ್ಲ ಬಾಣ. ಸೆಂಟ್ ಅಂದ್ರೆ ಸೆಂಟ್ ಕಳಿಸೋದು. ಫೋರ್ತ್ ಅಂದ್ರೆ ಮುಂದಕ್ಕೆ, ಬಾಣ ಮುಂದಕ್ಕೆ ಹೋಗ್ಬೇಕಲ್ಲ. ಬಾಣ ಮುಂದಕ್ಕೆ ಹೋಗ್ಬೇಕಂದ್ರೆ ಬಿಲ್ಲು ಬೇಕ್ರಿ. ಮಕ್ಕಳು ಬೆಳೆದು ದೊಡ್ಡ ಆಫೀಸರ್ ಆಗ್ಬೇಕಂದ್ರೆ ತಂದೆ ತಾಯಿಗಳ ಒಂದಿಟ್ಟು ತ್ಯಾಗ ಅಂತೀವಲ್ಲ, ಅದೇ ನಮ್ಮ ಅದು ಪಕ್ಷಿ ತೋರಿಸುತ್ತಲ್ಲೇ, ತನ್ನ ಬಾಯಾಗ ತಿನ್ಬೇಕ ತಾನ ತಿಂದಿರ್ಬೋದಾಗಿತ್ತಲ್ಲ, ಒಯ್ದು ಮಗುವಿಗೆ ತಿನ್ನಿಸ್ತದ. ಅದೇ ತಂದೆ ತಾಯಿ ಅದು ಡ್ಯೂಟಿ, ಮಕ್ಕಳದು ಮುಂದೆ ಹೋಗ್ಬೇಕಾದದ್ದು ರೆಸ್ಪಾನ್ಸಿಬಿಲಿಟಿ. ಬ್ಯೂಟಿಫುಲ್ ಐತಿ ಪೋಯಮ್ ಅದು. ತಂದೆ ತಾಯಿಗೂ ಐತಿ, ಮಕ್ಕಳಿಗೂ ಐತಿ. ಯು ಆರ್ ಬೋಸ್. ಇದ್ರ ಮೀನಿಂಗ್ ಏನಂದ್ರೆ, ತಂದೆ ತಾಯಿಗಳು ನಾವು ಬೋಸ್ನಂತೆ ಅಂದ್ರೆ ಆಶ್ರಯ ಕೊಡಬೇಕು ಮಕ್ಕಳಿಗೆ ಅಂತ ಹೇಳ್ರಿ.
ಮಕ್ಕಳು ಏನಾಗ್ಬೇಕಂದ್ರೆ ಲಿವಿಂಗ್ ಯಾರೋಸ್ ಸೆಂಟ್ ಫೋರ್ತ್ ಆಗ್ಬೇಕು. ಅವರು ಇಲ್ಲಿ ಟುಸ್ ಅಂತ ಬೀಳ್ಬಾರ್ದು. ಮತ್ತೆ ಮಕ್ಕಳು ಕೊಟ್ಟದ್ದೆ ತಿನ್ಕೊಂತ ಇಲ್ಲೇ ಟುಸ್ ಅಂತ ಬಿದ್ರಂದ್ರೆ ಏನ್ ಮಾಡ್ತೀರಿ ನೀವು? ಇಲ್ಲೇ ಬಿಲ್ ಬಾಗತೈತಿಲ್ಲ, ಬಾಣ ಬಿಡಬೇಕಂದ್ರೆ ಬಿಲ್ ಜಗ್ತೀವಲ್ಲ ರೀ, ದಾರ ಸ್ಟ್ರಿಂಗ್ ಇರ್ತತಲ್ಲ, ದಾರ ಜಗ್ಗಿದಾಗ ಸ್ಟ್ರೇಟ್ ಇರ್ತಕ್ಕಂಥ ಬಿಲ್ಲು ಬಾಗ್ತೈತ್ರಿ. ಹಂಗ ತಂದೆ ತಾಯಿಗಳು ಸ್ವಲ್ಪ ಬಾಗ್ಬೇಕಾಗ್ತೈತಿ, ಸ್ವಲ್ಪ ಸ್ಟ್ರಗಲ್ ಮಾಡ್ಕೋಬೇಕು, ಸ್ವಲ್ಪ ತ್ರಾಸ್ ತಗೋಬೇಕಾಗ್ತೈತಿ. ಅವಾಗನ ಬಾಣಗಳು ಬಿಲ್ ಬಾಗಿದ್ರೆ ತಾನೆ ಬಾಣ ಮುಂದಕ್ಕೆ ಓಡಿ ಹೋಗೋದು. ಅಂದ್ರೆ ತಂದೆ ತಾಯಿಗಳು ಕಷ್ಟಪಟ್ಟು 4 ದುಡ್ಡು ಉಳಿಸಿ ತಾವು ಹಾಳು ಮಾಡ್ಲಾರ್ದ ಮಕ್ಕಳಿಗೆ ಕೊಟ್ಟಾಗ ತಾನೆ ಮಕ್ಕಳು ಮುಂದೆ ಹೋಗೋದು. ನಮ್ದು ಜವಾಬ್ದಾರಿ ಅದ್ರಿ, ಪೇರೆಂಟ್ಸ್ ಜವಾಬ್ದಾರಿ ಅಂತ ಹೇಳ್ತಾರ. ನಾ ಚೇಂಜ್ ಮಾಡ್ಕೊಂತ ಹೋದ ನಂತರ ಮಕ್ಕಳಿಗೆ ಏನೋ ಕೊಡಕ್ ಆಗ್ತೈತಿ. ನಾ ಹರಕ್ ಚಪ್ಪಲ್ ಹಾಕೋಬೇಕು, ಮಕ್ಕಳಿಗೆ ಚಲೋ ಚಪ್ಪಲ್ ಕೊಡಿಸ್ಬೇಕು. ಯಾಕಂದ್ರೆ ಅವ್ರು ಮುಂದೆ ಹೋಗೋವ್ರವರು. ಇದು ಸಿದ್ಧಾಂತ. ತಂದೆ ಜವಾಬ್ದಾರಿ. ಮತ್ತು ಮಕ್ಕಳು ಏನ್ ಮಾಡ್ಕೋಬೇಕಂತಂದ್ರೆ ಫ್ಲೈ ಆಗ್ಬೇಕ್ರಿ ಸರ್, ಅವರು ಸೆಂಟ್ ಫೋರ್ತ್ ಆಗ್ಬೇಕ್ರಿ. ತಂದೆದು ಜವಾಬ್ದಾರಿ, ತಂದೆ ತಾಯಿಗಳ ಜವಾಬ್ದಾರಿ ಮತ್ತು ಮಕ್ಕಳ ಜವಾಬ್ದಾರಿ ಎರಡೂ ಐತಲ್ಲಪ್ಪ ಇದ್ರೊಳಗೆ. ಒಂಚೂರು ಏನೋ ಹೇಳ್ತಾರೆ ದ ಆರ್ಚರ್. ನಮ್ಮ ತಂದೆ ತಾಯಿಗಳನ್ನ ಮತ್ತು ಮಕ್ಕಳನ್ನ ಇಬ್ಬರನ್ನೂ ಕಂಟ್ರೋಲ್ನಾಗ ಇಡ್ತಕ್ಕ ಒಬ್ಬವ ದೊಡ್ಡ ತಂದೆ ಅದನಲ್ಲೇ ದೇವರು. ಅವ ಎಲ್ಲ ತನ್ನ ಇಷ್ಟದಂತೆ ನಡೆಸ್ತಿರ್ತಾನ. ಅದಕ್ಕ ಚಿಲ್ಡ್ರನ್ ದೇ ಹ್ಯಾವ್ ನಾಟ್ ಕಮ್ ಫ್ರಾಮ್ ಯು, ದೇ ಹ್ಯಾವ್ ಕಮ್ ಥ್ರೂ ಯು ಅಂತಾರಲ್ಲ. ಹಾಗಾದ್ರೆ ಎಲ್ಲಿಂದ ಬಂದಾರ ಅಂದ್ರೆ ದೇವರಿಂದ ಬಂದಾರ. ನಾವು ನೀವು ಎಲ್ಲ ದೇವರಿಂದ ಬಂದೇವೆ. ನಾವು ತಂದೆ ತಾಯಿಗಳು ಬೋಸ್. ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದು. ಹೂ ಆರ್ ಬೋಸ್? ಪೇರೆಂಟ್ಸ್. ಹೂ ಆರ್ ಲಿವಿಂಗ್ ಯಾರೋಸ್? ಚಿಲ್ಡ್ರನ್. ಹೂ ಇಸ್ ದ ಆರ್ಚರ್? ದೇವರು. ಆರ್ಚರ್ ಅಂದ್ರೆ ಬಿಲ್ಲುಗಾರ. ಎ ಕ್ಯಾಪಿಟಲ್ ಮಾಡ್ಬೇಕಾಗಿತ್ತಿಲ್ಲ. ದೇವ್ರಂದ್ರೆ ದೇವ್ರು ಹೌದಲ್ಲ, ಆರ್ಚರ್ ಇಲ್ಲ. ಆರ್ಚರ್ ಅಂದ್ರೆ ದೇವ್ರು. ದೇವ್ರಂದ್ರೆ ಕ್ಯಾಪಿಟಲ್ ಮಾಡ್ಬೇಕು. ಜಿ ಗಾಡ್ ಕ್ಯಾಪಿಟಲ್ ಮಾಡ್ತೀವಲ್ಲ, ಆರ್ಚರ್ ಎ ಕ್ಯಾಪಿಟಲ್ ಮಾಡ್ಬೇಕಾಯ್ತು ಸರ್. ಅವರು ಖಲೀಲ್ ಗಿಬ್ರಾನ್ ಸರ್ ಅವರು. ದ ಆರ್ಚರ್ ಸೀಸ್ ದ ಮಾರ್ಕ್. ಗುರ್ತು ಅಥವಾ ಅದು ಗುರಿ ಅಂತೀವಲ್ಲ. ಅಪಾನ್ ದ ಪಾತ್ ಆಫ್ ದ ಇನ್ಫೈನೈಟ್. ಈ ಜೀವನದ ಗುರಿ ಐತಲ್ಲ, ಇದ್ರೊಳಗ ಆಕ್ಚುಲಿ ಗುರಿ ಗುರ್ತು ಮಾಡೋರು ದೇವ್ರಿ. ಇದ್ರೊಳಗೆ ಒಂದು ಕ್ವಶನ್ ಕೇಳ್ತಾರ, ಹೂ ಸೀಸ್ ದ ಮಾರ್ಕ್ ಅಪಾನ್ ದ ಪಾತ್ ಆಫ್ ದ ಇನ್ಫೈನೈಟ್ ಅಂತ ಕೇಳಿದ್ರೆ ಆರ್ಚರ್. ಹೂ ಈಸ್ ಆರ್ಚರ್ ಅಂತ ಕೇಳ್ತಾರ? ಗಾಡ್. ದ ಆರ್ಚರ್ ಸೀಸ್ ದ ಮಾರ್ಕ್. ದೇವ್ರ ಇಷ್ಟದಂತೆ ನಡೀತೈತಿ, ಅದಲ್ಲ. ಅವ ಗುರಿ ಇಡ್ತಾನ. ದ ಇನ್ಫೈನೈಟ್, ಈ ಭೂಮಿ ಮೇಲೆ, ಈ ಯೂನಿವರ್ಸ್ ಮೇಲೆ ಬಾಣವನ್ನ ಎಲ್ಲಿ ಕಳಿಸ್ಬೇಕಂತ ತಿಳ್ಕೊಂಡು ಗುರಿ ಇಡೋರು ಆರ್ಚರ್. ಅಂಡ್ ಹಿ ಅಂದ್ರೆ ಎಚ್ ಕ್ಯಾಪಿಟಲ್ ಮಾಡ್ತಾರ, ದೇವ್ರಲ್ರಿ. ಅದಕ್ಕೆ ಹೆಚ್ಚಿಗೆ ದೇವ್ರ ಜಿ ಕ್ಯಾಪಿಟಲ್ ಮಾಡ್ಬೇಕ್ರಿ. ಅದಕ್ಕೆ ಏನಾದ್ರು ಪ್ರೊನೌನ್ ಬಂದ್ರೆ ಅದ್ರ ಹೆಚ್ಚಿನ ಕ್ಯಾಪಿಟಲ್ ಮಾಡ್ಬೇಕ್ರಿ. ಹೆಣ್ಣು ದೇವತೆ ಇದ್ರ ಅದು ಜಿ ಕ್ಯಾಪಿಟಲ್ ಮಾಡ್ತೀರಿ. ಅದು ಹೆಣ್ಣು ದೇವತೆ ಶಿ ಅಂತ ಬಂದ್ರೆ ಎಸ್ ಕ್ಯಾಪಿಟಲ್ ಮಾಡ್ತೀರಿ. ಹಿ ಬೆಂಡ್ಸ್ ಯು. ದೇವರು ನಿಮ್ಮನ್ನು ಬಾಗಿಸ್ತಾನ, ನಿಮ್ಮನ್ನಂತ ತಂದೆ ತಾಯಿಗಳನ್ನ, ಹೌದಲ್ಲ. ವಿತ್ ಹೀಸ್, ಅದು ಎಚ್ ಕ್ಯಾಪಿಟಲ್ ಮಾಡ್ರಿ ನೋಡಿ. ಮೈಟ್ ಅಂದ್ರೆ ಶಕ್ತಿ. ದೇವರು ತನ್ನ ಶಕ್ತಿ ಉಪಯೋಗ ಮಾಡಿ ತಂದೆ ತಾಯಿಗಳನ್ನ ಬಾಗಿಸ್ತಾನ. ಬಿಲ್ಲುಗಳು ಬಾಗ್ಬೇಕಲ್ರಿ. ನೆಟ್ಗೆ ಶಟದ್ ನಿಂತ್ರ, ಬಿಲ್ಲು ನೆಟ್ಗೆ ಶಟದ್ ನಿಂತ್ರ ಸ್ಟ್ರೇಟ್ ಆಗಿ ನಿಂತು ಅಂದ್ರೆ ಬಾಣ ಎಲ್ಲಿ ಮುಂದಕ್ಕೆ ಹೋಗ್ರಿ. ಸ್ಟ್ರಿಂಗ್ ಅನ್ನು ಹಿಂದಕ್ಕೆ ಜಗ್ಗಿದಾಗ ಬಿಲ್ ಬಾಗ್ತೈತಿ. ಬಿಲ್ ಬಾಗ್ತೈತಿ ಅಂದ್ರೆ ಏನು? ತಂದೆ ತಾಯಿಗಳನ್ನ ದೇವರು ಬಾಗಿಸ್ತಾನ, ತನ್ನ ಶಕ್ತಿ ಉಪಯೋಗ ಮಾಡ್ತಾನ. ತನ್ನ ಶಕ್ತಿಯನ್ನು ಉಪಯೋಗ ಮಾಡಿ ತಂದೆ ತಾಯಿಗಳನ್ನ ದೇವರು ಬಾಗಿಸ್ತಾನ. ಯಾಕೆ ತಂದೆ ತಾಯಿಗಳನ್ನ ಬಾಗಿಸ್ತಾನಂದ್ರ ದಟ್ ಹೀಸ್ ಯಾರೋಸ್ ಮೇ ಗೋ ಸ್ವಿಫ್ಟ್ ಅಂಡ್ ಫಾರ್. ಅವನ ಆರ್ಚರ್ ಅಲ್ಲ, ಅವನ ಬಾಣಗಳು ಹೀಸ್ ಯಾರೋಸ್, ಸೊ ದಟ್ ಹೀಸ್ ಯಾರೋಸ್ ಮೇ ಗೋ ದೂರ, ಸ್ವಿಫ್ಟ್, ಸರ್ಕಣ ಹೋಗ್ಬೇಕಲ್ಲ, ಕ್ವಿಕ್ ಆಗಿ ಹೋಗ್ಬೇಕು ಬಾಣಗಳು. ಅದಲ್ಲ, ಫಾಸ್ಟ್ ಆಗಿ ಹೋಗ್ಬೇಕಲ್ಲ ಬಾಣಗಳು, ಮತ್ತೆ ದೂರ ಹೋಗಿ ಬೀಳ್ಬೇಕು ಬಾಣಗಳು. ಇದ್ರ ಅರ್ಥ ಹಿಂಗತೆ ಅಂದ್ರೆ, ಒಳಾರ್ಥದ ಏನಂದ್ರೆ, ಮಕ್ಕಳು ಸಟ್ನ ಬೆಳಿಬೇಕು. ಒಂದು 20-25 ವಯಸ್ಸಿಗೆ, 25 ವಯಸ್ಸಿಗೆ ದೊಡ್ಡ ಆಫೀಸರ್ ಆಗ್ಬಿಡ್ಬೇಕು. ಮುದುಕಾಗೋ ವಯಸ್ಸಿಗೆ ಏನಾರು ನೌಕರಿ ಬರುವಂಗಾದ್ರೆ ಉಪಯೋಗ ಇಲ್ಲ. ಸ್ವಿಫ್ಟ್ ಆಗಿ ಹೋಗ್ಬೇಕು. ಬಾಣಗಳು ಶಂಕ್ ಅಂತ ಹೋಗ್ಬೇಕು. ಮಕ್ಕಳು ಶಂಕ್ ಅಂತ ಆಫೀಸರ್ ಆಗ್ಬೇಕು. ಮತ್ತು ದೂರ ಹೋಗ್ಬೇಕಂತಾರ ಸರ್. ಬಾಣ ದೂರ ಹೋಗ್ಬೇಕಂದ್ರೆ ಏನು? ಯಾವ್ದಾರ ಸಣ್ಣವರಾಗ್ಬೇಡ್ರಿ, ದೊಡ್ಡ ಆಫೀಸರ್ ಆಗಿರಪ್ಪ ಅಂತ ಹೇಳಿ.
ಬಾಣ ದೂರ ಹೋಗ್ಬೇಕು, ಬಾಣ ಕ್ವಿಕ್ ಆಗಿ ಹೋಗ್ಬೇಕು ಅಂದ್ರೆ ಮಕ್ಕಳು ಬೇಗ ಬೇಗ ಶಾಣರ್ ಆಗ್ಬೇಕು, ಬೇಗ ಬೇಗ ಆಫೀಸರ್ ಆಗ್ಬೇಕು ಮತ್ತು ದೊಡ್ಡ ಆಫೀಸರ್ ಆಗ್ಬೇಕು ಅಂದ್ರೆ ತಂದೆ ತಾಯಿಗಳು ಬಾಗ್ಬೇಕಾಗ್ತದೆ. ಗೊತ್ತಾಗ್ತದಲ್ಲ ನಿಮ್ಗೆ. ಅದಕ್ಕನ ಎಷ್ಟೋ ಜನ ತಂದೆ ತಾಯಿಗಳು ಹರಕ್ ಅಂಗಿ ಹಾಕೊಂಡು ಹರಕ್ ಚಪ್ಪಲ್ ಹಾಕೊಂಡು ಬೇರೆಯವ್ರ ಹೊಲ ದುಡ್ದು ಮಕ್ಕಳನ್ನ ಶಾಲೆಗೆ ಕಳಿಸ್ತಾರ, ಬಾಗ್ತಾರ. ಯಾಕಂದ್ರೆ ಮಕ್ಕಳು ಆಫೀಸರ್ ಆಗ್ಬೇಕಲ್ಲ ನಾಳೆ. ಬಹಳ ಜನ ದೊಡ್ಡ ದೊಡ್ಡ ಆಫೀಸರ್ ಮಕ್ಕಳು ತಮ್ಮ ಮಕ್ಕಳು ಹಿಂಗ ಮಾಡ್ಯಾರ. ಬಹಳ ಜನ ಆಫೀಸರ್ಸ್ ಹಿಂಗ ಆಗಿರ್ತಾರ, ತಮ್ಮ ತಂದೆ ತಾಯಿಗಳ ಕಷ್ಟಪಟ್ಟ ನಂತರ ಮಕ್ಕಳು ಆಫೀಸರ್ಸ್ ಆಗ್ತಾರ. ಕೆಲವು ಜನ ಶ್ರೀಮಂತರ ಮಕ್ಕಳು ಆಫೀಸರ್ ಆಗ್ತಾರ. ಬಟ್ ಬಹುತೇಕ ಸಂದರ್ಭದಲ್ಲಿ ಹಂಗ ಇರ್ತದ. ನಾನ್ ನೋಡಿದ್ದು ನನಗೆ ಅನುಭವ ಆದದ್ದು. ಮತ್ತೆ ಬಹಳ ಕಷ್ಟಪಟ್ಟ ತಂದೆ ತಾಯಿ ಏನ್ ಮಾಡ್ತಾರ, ಮಕ್ಕಳಿಗೆ ಕಲಿಸ್ತಾರ. ಯಾಕಷ್ಟು ಕಷ್ಟಪಡ್ತಾರಂದ್ರ ಮಕ್ಕಳು ಚಲೋ ಆಗ್ತಾರಪ್ಪ, ಮುಂದೆ ಚಲೋ ಆಗ್ತೈತಿ ಅಂತ ಹೇಳಿ. ತಮ್ಮ ಬಿಲ್ಲುಗಳು ಮತ್ತೆ ದೂರ ಹೋಗ್ಬೇಕಲ್ರಿ, ಸ್ವಿಫ್ಟ್ ಆಗಿ ಹೋಗ್ಬೇಕ್ರಿ, ಕ್ವಿಕ್ ಆಗಿ ಹೋಗ್ಬೇಕ್ರಿ, ದೂರ ದೊಡ್ಡ ಆಫೀಸರ್ ಆಗ್ಬೇಕ್ರಿ. ಮತ್ತಂದ್ರ ಅವಾಗ ಬಾಣ ಬಿಲ್ ಬಾಗಬೇಕಾಗ್ತೈತಿ, ತಿನ್ಕ್ಬೇಕಾಗ್ತೈತಿ, ಕಷ್ಟಪಡ್ಬೇಕಾಗ್ತೈತಿ. ತಂದೆ ತಾಯಿ ಎಲ್ಲರ ಚೈನಿ ಮಾಡಿದ ಅಂತಂದ್ರೆ ಮಕ್ಕಳು ಕಲಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕ ದೇವ್ರ ಏನ್ ಮಾಡ್ತಾನಂತಂದ್ರ ವಿತ್ ಹೀಸ್ ಮೈಟ್, ತನ್ನ ಶಕ್ತಿ ಉಪಯೋಗ ಮಾಡಿ ಪೇರೆಂಟ್ಸ್ ಭಾಗಿಸ್ತಾನಂದ್ರೇನು, ದೇವರು ತಂದೆ ತಾಯಿಗಳ ಮನಸ್ಸಿನೊಳಗ ಮಮಕಾರ ಅನ್ನುವಂಥದ್ದೊಂದು ಒಂದು ಇನ್ಸ್ಟಿಂಕ್ಟ್ ಹಾಕ್ಬಿಡ್ತಾನ. ದೇವರು ತಂದೆ ತಾಯಿಗಳ ಮನಸ್ಸಿನೊಳಗ ಮಕ್ಕಳ ಬಗ್ಗೆ ಮಮಕಾರ ಇಟ್ಟು ಬಿಡ್ತಾನ. ಆ ಮಮಕಾರಕ್ಕಾಗಿ ತಂದೆ ತಾಯಿಗಳು ಸುಮ್ಮನೆ ಬಾಗ್ತಾರ. ಅದೆಲ್ಲ ತಂದೆ ತಾಯಿ ಗೊತ್ತಾಗುದಲ್ಲ, ದೇವ್ರ ನನ್ನ ಹತ್ರ ಮಮಕಾರ ಇಟ್ಟನ ಅಂತೇಳಿ. ಅದು ದೇವರ ಆಟ. ಹಾಗಾಗಿ ಏನಾಗ್ತತ್ತಲ್ಲ, ಈ ಬೆಂಡ್ ಮಾಡೋರು, ಈ ಬೆಂಡ್ಸ್ ಇವು ದೇವರು ನಮ್ಮನ್ನ ಬಾಗಿಸಿ ಬಿಡ್ತಾನ. ನಾವು ಬಾಗೋದಿಲ್ಲ, ಬಾಗುವಂತೆ ಮಾಡ್ತಾನಮ್ಮ. ಯಾಕೆ ಮಾಡ್ತಾನಂದ್ರೆ ವಿತ್ ಹೀಸ್ ಮೈಟ್, ತನ್ನ ಬಲ ಉಪಯೋಗ ಮಾಡ್ತಾನ. ತನ್ನ ಬಲ ಉಪಯೋಗ ಮಾಡೋದಂದ್ರೆ ಏನು, ತಂದೆ ತಾಯಿಗಳ ಮನಸ್ಸಿನೊಳಗ ಮಕ್ಕಳ ಬಗ್ಗೆ ಮಮಕಾರ ಒಂದಿಟ್ಟು ಹಾಕ್ಬಿಡ್ತಾನ. ಆ ಮಮಕಾರಕ್ಕಾಗಿ ಸುಮ್ಮನೆ ಬಾಗ್ತೀವಿ ನಾವು. ಇದೆಲ್ಲ ದೇವರಾಟ ನೋಡ್ರಿ. ಅದಕ್ಕ ಎಲ್ಲ ತಂದೆ ತಾಯಿಗಳು ಬಹಳ ಜನ ನೋಡ್ತೇವಲ್ಲ ನಾವು, ಏನಾರ ಮಾಡ್ತಾರ ಮಕ್ಕಳನ್ನ ಚಲೋ ಶಾಲೆಗೆ ಹಚ್ತಾರ. ಯಾಕಂದ್ರೆ ಸ್ವಿಫ್ಟ್ ಹೋಗ್ಬೇಕಲ್ಲ, ಬಾಣ ದೂರ ಹೋಗ್ಬೇಕು, ದೊಡ್ಡ ಆಫೀಸರ್ ಆಗ್ಬೇಕು, ಡಿ ಸಿ ಆಗ್ಬೇಕಂತ. ಎಷ್ಟು ಜನ ಪ್ರೈವೇಟ್ ಸ್ಕೂಲ್ ಟೀಚರ್ಗಳು ಜನ ನೋಡಿರಲ್ರಿ, ದೂರ ಶಾಲೆಗೆ ಹೋಗಿ ಇಟ್ಟು ಬರ್ತಾರ ಮಕ್ಕಳನ್ನ. ನಮ್ಮ ಮಕ್ಕಳು ಡಿ ಸಿ ಆಗ್ಬೇಕಂತಾರ, ನಮ್ಗೆ 100 ರೂಪಾಯಿ ದೊಡ್ಡವ್ರು ಆಗ್ಬೇಕಂತಾರ. ಹಾಗಾಗಿ ತಮ್ಗೆ ಖರ್ಚೆ ಮಾಡೋದಲ್ಲ, ಅವರು ಬಹಳ ಮೈಸರ್ಲಿ ಜೀವನ ಮಾಡ್ತಾರ. ಸಿಂಪಲ್ ಯಾವುದೋ ಒಂದು ಬಾಡಿಗೆ ಮನೆ ಒಳಗ ಹೆಂಗೋ ತಿಂದು ಸಮೋ ದೇ ಇಟ್, ಸಮಥಿಂಗ್ ದೇ ಇಟ್, ಸಮಥಿಂಗ್ ದೇ ವೇರ್, ಸಮೋ ದೇ ಲಿವ್, ಸಮೋ ದೇ ವೇರ್. ಬಟ್ ದೇ ಡೆಡಿಕೇಟ್ all their pleasures to their children so that their children should become officers, high officers. ಹಿಂಗತೆ ಯಾಕೆ ಮಾಡ್ತೀವಿ ನಾವೆಲ್ಲ ಟೀಚರ್ಸ್, ಹಿಂಗೆಲ್ಲ ಯಾಕೆ ಮಾಡ್ತೀವಿ ಅಂದ್ರೆ ದಟ್ ಇಸ್ ದ ಪವರ್ ಆಫ್ ಗಾಡ್. ಈ ಲೈನ್ ಅದ ಮೀನಿಂಗ್. ಇಲ್ಲಿ ಏನ್ ಹೇಳ್ತಾರಂದ್ರ, ಲೆಟ್ ಯುವರ್ ಬೆಂಡಿಂಗ್ ಇನ್ ದ ಆರ್ಚರ್ಸ್ ಹ್ಯಾಂಡ್ ಬಿ ಫಾರ್ ಗ್ಲಾಡ್ನೆಸ್. ನೋಡಮ್ಮ, ದೇವ್ರು ನಿಮ್ಮನ್ನು ಬಾಗಿಸ್ತಾನಲ್ಲ, ಆ ಬಾಗುವಿಕೆ ನಿಂದು ತಿನ್ಕುದು, ನೀನು ಬಗ್ತಿಯಲ್ಲ, ಕಷ್ಟಪಟ್ಟು ನೀ ಹೆಂಗಾರ ತಿಂದು ಹೆಂಗೋ ಬಿಟ್ಟು ಮಕ್ಕಳಿಗೆ ಕೊಡ್ತೀಯಲ್ಲ, ಬಟ್ ನೀನ್ ಹಿಂಗ್ ಮಾಡುವಾಗ ನಿನ್ನ ಮನಸ್ಸಿನೊಳಗೆ ಗ್ಲಾಡ್ನೆಸ್ ಇರಲಿ, ಖುಷಿಯಿಂದ ಮಾಡೋ ಮಕ್ಕಳಿಗೆ ಮಾಡ್ಬೇಕಾದ್ರೆ. ಮೋಕ ಗಂಟು ಹಾಕೊಂಡು ಮಕ್ಕಳಿಗೆ ಮಾಡ್ಲಿಕ್ಕೆ ಹೋಗ್ಬೇಡ ಅಂತ ಅರ್ಥದ. ಲೆಟ್ ಯುವರ್ ಬೆಂಡಿಂಗ್ ಇನ್ ದ ಆರ್ಚರ್ಸ್ ಹ್ಯಾಂಡ್. ಆರ್ಚರ್ಸ್ ಹ್ಯಾಂಡ್ ನೊಳಗೆ ನಾವು ಬಾಗ್ತೀವಲ್ಲ, ಮಕ್ಕಳು ತಂದೆ ತಾಯಿಗಳು ಬಾಗ್ತೀವಲ್ಲ, ಆ ಬಾಗುವಿಕೆ ಇಟ್ ಶುಡ್ ಬಿ ಫಾರ್ ಗ್ಲಾಡ್ನೆಸ್, ಸಂತೋಷಕ್ಕಾಗಿ. ಸಂತೋಷದಿಂದ ಕೊಡು ನೀನು, ಅಥವಾ ಮಕ್ಕಳ ಸಂತೋಷಕ್ಕಾಗಿ ನೀ ಬಾ, ಸಂತೋಷದಿಂದ ಅಂತ ಅರ್ಥದ. ಲೆಟ್ ಯುವರ್ ಬೆಂಡಿಂಗ್ ಇನ್ ದ ಆರ್ಚರ್ಸ್ ಹ್ಯಾಂಡ್ ಬಿ ಫಾರ್ ಗ್ಲಾಡ್ನೆಸ್. ಗ್ಲಾಡ್ನೆಸ್ ಅಂದ್ರೆ ಹ್ಯಾಪಿನೆಸ್. ಹ್ಯಾಪಿನೆಸ್ ಯಾರಿಗೆ ಹ್ಯಾಪಿನೆಸ್ ಅಂತಂದ್ರ, ಬಾಗಿದ್ರಿಂದ ನಿನಗೆ ನೋವು ಅಂತ ಅನ್ಕೋಬೇಡ, ಹ್ಯಾಪಿನೆಸ್ ದಿಂದ ಬಾಗು. ನಗನಗ್ತಾ ಮಕ್ಕಳಿಗೆ ಕಳಿಸ್ಕೊಡು, ಒಂದಿಟ್ಟು ಹಣವನ್ನ ನಗನಗ್ತಾ ಮಕ್ಕಳಿಗೆ ಖರ್ಚು ಮಾಡು ಅಂತಂದಾಗ ಹಂಗತೆ ಅನಿಸ್ತದ ನಮಗೆಲ್ಲ. ಗ್ಲಾಡ್ನೆಸ್ ಅಂದ್ರೆ ಈ ಸೆಂಟೆನ್ಸ್ ನೋಡ್ಲಿಕ್ಕೆ ಕತ್ತಿದ್ರ ಮಕ್ಕಳ ಸಂತೋಷಕ್ಕಾಗಿ ನಾವು ಅಂತ ಆಗ್ಬಹುದು, ನಾವು ಸಂತೋಷದಿಂದ ಮಾಡ್ಬೇಕಂತನೂ ಆಗ್ಬಹುದು.
ಆ ಥರ ಐತಿ ಇದು ಮೀನಿಂಗ್. ಫಿಶ್ ಇಸ್ ರೆಡಿ ಫಾರ್ ಈಟ್ ಅನ್ನೋದು, ರೆಡಿ ಟು ಈಟ್ ಅಂತದ. ಫಿಶ್ ಇಸ್ ರೆಡಿ ಟು ಈಟ್ ಅಂದ್ರೆ ತಿನ್ನಾಕ ಸಲ ತಿನ್ನೋದ್ರ ಸಲ ಫಿಶ್ ರೆಡಿ ಮಾಡಿ ಇಟ್ಟಾರ ಅಂತ ಆಗ್ತೈತಿ. ಇಲ್ಲ ಫಿಶ್ ಏನೋ ತಿನ್ನಾಕ ಅದು ರೆಡಿ ಹಾಕೊಂಡು ಕುಂತೈತೆ ಅನ್ನೋ ಅರ್ಥ ಆಗ್ತದೆ. ಡಬಲ್ ಮೀನಿಂಗ್ ಆಗ್ತದೆ. ನನಗೂ ಹಂಗತಿ ಅನ್ಸಕತ್ತೈತಿಪ್ಪ ಇದು. ಲೆಟ್ ಯುವರ್ ಬೆಂಡಿಂಗ್ ಇನ್ ದ ಆರ್ಚರ್ಸ್ ಹ್ಯಾಂಡ್ ಬಿ ಫಾರ್ ಗ್ಲಾಡ್ನೆಸ್. ಸಂತೋಷದಿಂದ ಇರು. ಫಾರ್ ಯಾಕಂದ್ರೆ ಯಾಕೆ ಸಂತೋಷದಿಂದನೇ ಇರ್ಬೇಕಂದ್ರೆ ಅದಕ್ಕೊಂದು ರೀಸನ್ ಕೊಡ್ತಾನೆ. ಇವನ್ ಆಸ್ ಹಿ ಲವ್ಸ್ ದ ಯಾರೋ ದಟ್ ಫ್ಲೈಸ್. ದೇವರು ಪ್ರೀತಿಸ್ತಾನೆ. ಯಾರೋನು ಪ್ರೀತಿಸ್ತಾನೆ? ಯಾವುದೋ ಮುಂದೆ ಹೋದಂತ ಆಫೀಸರ್ ಆಗ್ತಕ್ಕಂಥ ಮಕ್ಕಳನ್ನ ದೇವರು ಪ್ರೀತಿಸ್ತಾನೆ. ಎಂತ ಯಾರನ್ನು ಪ್ರೀತಿಸ್ತಾನೆ? ದಟ್ ಫ್ಲೈಸ್, ಹಾರಿ ದೂರ ಹೋಗ್ಬೇಕು ತಂದೆ ತಾಯಿ ಕನಸಿನಂತೆ, ಅಂತ ಯಾರನ್ನ ದೇವರು ಪ್ರೀತಿಸ್ತಾನೆ. ಟುಸ್ ಅಂತೆಲ್ಲ ಬೀಳುವಂತ ಯಾರನ್ನ ದೇವರು ಪ್ರೀತಿಸಲ್ಲ. ಹೆಂಗ ದೇವರು ಹಾರಿ ಹೋಗೋ ಬಾಣವನ್ನ ಪ್ರೀತಿಸ್ತಾನೆ, ಹಂಗೆ ತಂದೆ ತಾಯಿಗಳನ್ನ ಕಡೆಗಣಿಸೋದಿಲ್ಲ. ಹಿ ಲವ್ಸ್ ಆಲ್ಸೋ ದ ಬೋ ದಟ್ ಈಸ್ ಸ್ಟೇಬಲ್. ಹಾರಿ ಹೋಗುವ ಬಾಣಗಳ ಬೇಕು, ಗಟ್ಟಿ ಮುಟ್ಟಿಯಾಗಿ ನಿಲ್ಲುವ ಬಿಲ್ಲುಗಳ ಬೇಕು. ಬಿಲ್ಲು ಸ್ಟೇಬಲ್ ಆಗಿರ್ಬೇಕು, ಅಲಗಾಡಬಾರದು. ಬಿಲ್ ಅಲಗಾಡಿದ್ರೆ ಏನಾಗುತ್ತೆ ಗೊತ್ತೈತಿಲ್ಲ, ಗುರಿ ತಪ್ಪತೈತಿ. ಗಪ್ಪಚುಪ ಸ್ಟೇಬಲ್ ಆಗಿ ನಿಲ್ಬೇಕು. ಹೆಂಗ ತಂದೆ ತಾಯಿಗಳು ಮಕ್ಕಳಿಗೆ ಕೊಡುವಾಗ ಗಟ್ಟಿಮುಟ್ಟಿಯಾಗಿರ್ಬೇಕು, ಅಲಗಾಡಬೇಡ್ರಿ ಮತ್ತು ಸಂತೋಷದಿಂದ ಕೊಡ್ರಿ. ಆವಾಗ ದೇವರು ಹೆಂಗ ಹಾರಿ ಹೋಗುವ ಬಾಣಗಳನ್ನ ಪ್ರೀತಿಸ್ತಾನೆ, ಅಷ್ಟೇ ಪ್ರೀತಿಯಿಂದ ಗಟ್ಟಿಮುಟ್ಟಿಯಾದ ಬಿಲ್ಲುಗಳನ್ನು ಪ್ರೀತಿಸ್ತಾನೆ. ಇದರ ಅರ್ಥ ಏನಂದ್ರೆ ಹಾರಿ ದೂರ ಹೋಗುವ ಬಾಣಗಳಿರಬೇಕು, ಸ್ಟೇಬಲ್ ಆಗಿ ನಿಲ್ಲುವಂತ, ನಗುಮುಖದಿಂದ ಸ್ಟೇಬಲ್ ಆಗಿ ನಿಲ್ತಕ್ಕಂಥ ಬಾಣಗಳು ಬೇಕು. ಅಂದ್ರೆ ದೊಡ್ಡ ಆಫೀಸರ್ ಆಗಿ ಹೋಗ್ತಕ್ಕಂಥ ಮಕ್ಕಳು ಬೇಕು. ಅದಲ್ಲೂ ನಗುಮುಖದಿಂದ ಕಷ್ಟಪಟ್ಟು ಮಕ್ಕಳನ್ನ ಕಲಿಸ್ಲಿಕ್ಕೆ ಖರ್ಚು ಮಾಡ್ತಕ್ಕಂಥ ತಂದೆ ತಾಯಿಗಳು ಬೇಕು. ಈ ಎರಡೂ ಈ ತರದ ಮಕ್ಕಳನ್ನ, ಈ ತರದ ತಂದೆ ತಾಯಿಗಳನ್ನ, ಫ್ಲೈಯಿಂಗ್ ಮಾಡ್ತಕ್ಕಂಥ ಯಾರೋಸ್ಗಳನ್ನ ಮತ್ತು ಸ್ಟೇಬಲ್ ಆಗಿರ್ತಕ್ಕಂಥ ಬೋಣ ಮಾತ್ರ ದೇವರು ಪ್ರೀತಿಸ್ತಾನೆ. ಅಳುಮುಖದ ಪೇರೆಂಟ್ಸ್ ಅನ್ನಾಗ್ಲಿ, ಹೆಲ್ಪ್ ಮಾಡುವಂತ ಪೇರೆಂಟ್ಸ್ ಅನ್ನಾಗ್ಲಿ ದೇವರು ಪ್ರೀತಿಸೋದಿಲ್ಲ. ಮತ್ತ ಅಲ್ಲೇ ಟುಸ್ ಅಂತ ಎಲ್ಲ ತಂದೆ ತಾಯಿಗಳ ಒಂದು ಕೊಟ್ಟಿರ್ತಕ್ಕಂಥ ಸೌಲಭ್ಯ ಪಡ್ಕೊಂಡು ಅದನ್ನು ಸದುಪಯೋಗ ಮಾಡ್ಲಾರ್ದೆ ಬೆಳೆದೇ ಹೋದ್ರೆ ಅಂತ ಮಕ್ಕಳನ್ನು ಪ್ರೀತಿಯಿಂದ ಕಾಣೋದಿಲ್ಲ ದೇವರು. ವಿದ್ಯಾರ್ಥಿಗಳೇ, ಒಂಚೂರು ನಿಧಾನ ಮಾತಾಡ್ತೇನೆ ನಾನು. ಏನ್ ಮಾಡೋದ್ರ ಹಂಗ ಹ್ಯಾಬಿಟ್ ಹಂಗ ಅದ. ಒಂಚೂರು ನೀವು ಅದನ್ನ ಸ್ವಲ್ಪ ಸ್ಪೀಡ್ ಮಾಡಕ್ ಹೋಗಿ ಬರ್ತೈತಂತ ಒಂಚೂರು ಸ್ಪೀಡ್ ಮಾಡಿಕೊಟ್ರೆ. ನಂದು ಸ್ಟೈಲ್ ಹೆಂಗದಾರೆ, ನಾನು ಸ್ವಲ್ಪ ರೂರಲ್ ಏರಿಯಾದಾಗ ಸ್ಲೋ ಇದ್ದು ಹುಡುಗರಿಗೆ ಟೀಚ್ ಮಾಡವ. ನನಗೆ ಹ್ಯಾಬಿಟ್ ಹಂಗದ. ಒಂಚೂರು ರಿಪೀಟ್ ಮಾಡ್ತೀನಿ, ಒಂದು ಸ್ವಲ್ಪ ಸ್ಲೋ ಇರ್ತೀನಿ, ಒಂದು ಸ್ವಲ್ಪ ಎಲಾಬರೇಷನ್ ಜಾಸ್ತಿ ಮಾಡ್ತೀನಿ. ಹಿಂಗಾಗಿ ಒಂಚೂರು ಫಾಸ್ಟ್ ಇರುವಂಥ ಹುಡುಗರಿಗೆ ಒಂದು ಸ್ವಲ್ಪ ಇದು ಆಗ್ಬೋದು. ಬಟ್ ಅನಿವಾರ್ಯ, ನನ್ನ ನೇಚರ್ ಹಂಗದ. ಸ್ವಲ್ಪ ನೀವು ಫಾಸ್ಟ್ ಹಾಕೊಂಡು ಅದನ್ನ ಮಾಡಿಕೊಡ್ರಿ. ಫಸ್ಟ್ ಕ್ಲಾಸ್ ಆಗಿ ಟೀಚ್ ಮಾಡಿದಂತ ಅನ್ಕೊಂತೀನಿ. ವೆರಿ ಕ್ಲಿಯರ್ ಅದ ಇದು. ಈ ಸದ್ಯಕ್ಕೆ ನಂದು ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಅದಲ್ಲ, ಆ ಯೂಟ್ಯೂಬ್ ಚಾನಲ್ ಒಳಗೆ ಈ ಟೀಚಿಂಗ್ ಮಾಡಿದ್ದನ್ನ ಅಪ್ಲೋಡ್ ಮಾಡ್ತೀನಿ. ಮತ್ತು ಇದ್ರ ಮೇಲೆ 1 ಮಾರ್ಕಿನ ಕ್ವಶನ್ಸ್ ನಾನೇ ತೆಗೆದೇನೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮಾಡಿಲ್ರಿ. ಅದಕ್ಕೆ ನನಗೆ ಏನು ತೊಂದರೆ ಆಗುತ್ತಂದ್ರೆ, ಒಂದು ಕ್ವಶನ್ ತಗೊಳ್ಳೋದು, ಅದಕ್ಕೆ 3 ಆನ್ಸರ್ ಬರೆಯೋದು, ಯಪ್ಪ ನನಗೆ ಟೈಮ್ ಇಲ್ಲ. ಹಾಗಾಗಿ ಡೈರೆಕ್ಟ್ WH ಕ್ವಶನ್ಸ್ ತಗೊಂತೀನಿ, ಒಂದು ಆನ್ಸರ್ 1 ವರ್ಡ್ನ್ಯಾಗ ಬರ್ಕೊಂಡು ಹೋಗ್ಬಿಡ್ತೀನಿ. ಇನ್ನೆರಡೆರಡು ವರ್ಡ್ ಬರ್ಯಾಕ ನನಗೆ ಸಮಯನ ಇಲ್ಲ, ನಾನು ಮಾಡೋಕ್ಕಾಗಿಲ್ಲ. ಕ್ವಶನ್ ಪೇಪರ್ ಪ್ಯಾಟರ್ನ್ ನಿಮ್ದು ಹಂಗಿರ್ತದ, ಇರ್ಲಿ, ಏನಾಗ್ತದ, ಟೀಚಿಂಗ್ ಬೆಸ್ಟ್ ಮಾಡ್ತೀನಲ್ಲ, ಇಲ್ಲಿ ಒಂದು ಟೆಸ್ಟಿಂಗ್ನು ಮಾಡ್ತೀನಿ, ಅದು ಕೂಡ ಎಕ್ಸಲೆಂಟ್ ಇರ್ತದ. ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗ್ತದೆ. ಸರಿನಾ? ಓಕೆ. ಹಾಗಾಗಿ ಇದ್ರ ಮ್ಯಾಗ 1 ಮಾರ್ಕಿನ ಕ್ವಶನ್ಸ್ ಮಾತ್ರ ರೆಡಿ ಇದಾವೆ.
ಓಕೆ ಫ್ರೆಂಡ್ಸ್, ಒಂಚೂರು ಒಂದು 2 ಸಲ 3 ಸಲ ಅಡಚಣೆ ಬಂತ್ರಿ. ಓಕೆ ಮಾಡ್ಕೊಟ್ಟಿನಿ ಫ್ರೆಂಡ್ಸ್. ಇದು ಪೋಯಮ್ ಆಯ್ತಾ. ಇದ್ರ ಮೇಲೆ ಈಗ 1 ಮಾರ್ಕ್ ಕ್ವಶನ್ಸ್ ಅಷ್ಟೇ ಮಾಡ್ತೀನಿ. ಈಗ 2 ಮಾರ್ಕ್ ಕ್ವಶನ್ಸ್ ಮತ್ತು ಆಮೇಲೆ 3 ಮಾರ್ಕ್ಸ್ ಕ್ವಶನ್ಸ್ ಅದಾವ್ರಿ ನಿಮಗೆ. ಆಮೇಲೆ 4 ಮಾರ್ಕ್ ಕ್ವಶನ್ಸ್ ಅದಾವೆ. ಅದನ್ನ ತದನಂತರದಲ್ಲಿ ಮಾಡ್ತೀನಿ. ನನಗೆ ಸದ್ಯ ಇಷ್ಟ ಆಗ್ಲಿಕ್ಕತ್ತದ ಇಷ್ಟು ಮಾಡ್ತೀನಿ. ಮತ್ತೆ ನನಗೆ ಯಾವಾಗ ಮತ್ತೊಂದು ಸ್ವಲ್ಪ ಅನುಕೂಲ ಸಿಗ್ತದ ಉಳು ಕ್ವಶನ್ಸ್ಗಳ ಮೇಲೆ ಹೆಂಗಿರ್ತಾವ ಕ್ವಶನ್ ಬ್ಯಾಂಕ್ನು ಐತಿ. ಅದಕ್ಕೆ ತಕ್ಕಂಗೆ ಆನ್ಸರ್ಸ್ ಬರಿತೀನಿ ಮತ್ತು ಮಾಡ್ತೀನಿ. ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇರ್ರಿ. ಏನಾದರೂ ಹಾಕ್ತಿರ್ತೀನಿ. ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗಿರ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕ್ವಶನ್ಸ್ ಹಾಕ್ತೀನಿ ರೀ. ಕ್ವಶನ್ ಆಚ ಕಡೆ ಇನ್ನೊಂದು ಇದ್ರೊಳಗೆ ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ ಅಂತ ಐತಲ್ಲ ಯೂಟ್ಯೂಬ್ ಚಾನಲ್ ನಂದು, ಅದ್ರೊಳಗೆ ಇದ್ರ ಮೇಲೆ ಇವತ್ತೇ ಹಾಕಿರ್ತೀನಿ ನೋಡ್ರಿ. ಇದು ಕ್ವಶನ್ಸ್ ರೆಡಿ ಇದಾವೆ. ಕ್ವಶನ್ ಆನ್ಸರ್ ಒಂದು ವಿಡಿಯೋ ಮಾಡಿಬಿಟ್ಟು ಹಾಕ್ಬೇಕಾಗೈತಿ. ಇವತ್ತು ಹಾಕ್ತೀನಿ. ಇವತ್ತು ವೆಯ್ಟ್ ಮಾಡ್ರಿ. ಸ್ವಲ್ಪ ಮಧ್ಯಾಹ್ನ ಹಿಂಗೆ ಬರ್ಬೋದು. ವೆಯ್ಟ್ ಮಾಡ್ರಿ. ಆ ಕಡೆ ನೋಡ್ರಿ, ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಇದ್ರೊಳಗೆ ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ ಒಳಗೆ ನೋಡ್ರಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.